स्वागतं कृष्णा शरणागतं कृष्णा स्वागतं कृष्णा शरणागतं कृष्णा मधुरापुरी सदना मृदुवदना मधुसूदन। असतो मा सद्गमय तमसो मा ज्योतिर्गमय मृत्योर्मा अमृतं गमय। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। शान्ति शान्ति शान्तिः। हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्मा, ನಿನಗೆ ನಮ್ಮೆಲ್ಲರ ಅನಂತ ಅನಂತ ಕೋಟಿ ವಂದನೆಗಳು, ಧನ್ಯವಾದಗಳು. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ನಿನ್ನ ಪ್ರೀತಿ, ಕರುಣ, ದಯ ಸದಾ ಇರಲಿ. ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಇಂದಿನ ಪಾಠ ಪ್ರವಚನ 43ನೇದು. ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ನವಮಿ, ಶನಿವಾರ, 16ನೇ ಮೇ 2020. ಸೊ ಇಲ್ಲಿ 3ನೇ ಅಧ್ಯಾಯ
ಕೃಷ್ಣ ಪರಮಾತ್ಮ ನಮಗೆ ಕರ್ಮಯೋಗದ ಒಂದು ವೈಶಿಷ್ಟ್ಯತೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಯಾವ ರೀತಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದೀನಿ, ನಾನು ಯಾವ ರೀತಿ ಮನುಷ್ಯರನ್ನು ಈ ನನ್ನ ಇಡೀ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಅತಿ ಶ್ರೇಷ್ಠ ಸೃಷ್ಟಿ ಅಂದ್ರೆ ಈ ಜಗತ್ತಿನಲ್ಲಿ ಮನುಷ್ಯರು, ಅವರನ್ನು ನಾನು ಯಾವ ರೀತಿ ಮಾಡಿದ್ದೀನಿ, ಅವರಿಗೆ ನಾನು ಯಾವ ರೀತಿಯ ಒಂದು ಕಟ್ಟುನಿಟ್ಟು ಹಾಕಿದ್ದೀನಿ, ಯಾರು ಯಾವ ರೀತಿ ನಾನು ಹೇಳಿದ ಪ್ರಕಾರ ನಡೀತಾರೋ ಅವರಿಗೆ ಎರಡು ರೀತಿಯ ಒಂದು ಅನುಕೂಲ ಇಲ್ಲ ಪ್ರಾಪ್ತಿ. ಮೊದಲನೇದು, ಅವ್ರ ಜೀವನದಲ್ಲಿ ಸದಾ ಶಾಂತಿ ಇರುತ್ತೆ. ಅವ್ರ ಜೀವನದಲ್ಲಿ ಶಾಂತಿಯ ಜೊತೆಗೆ ಒಂದು ಸಂತೋಷ, ಉಲ್ಲಾಸ, ನೆಮ್ಮದಿ, ಸಮೃದ್ಧಿ. ಇದರ ಜೊತೆಗೆ ಕೊನೆಗೆ ಅವರು ಎರಡನೇದು ಹೇಳೋದೇನು, ನಿಮಗೆ ನಾನು ಮುಕ್ತಿಯ ದಾರಿ ಇಲ್ಲ ನನ್ನಲ್ಲಿ ಸೇರುವಂತೆ ದಾರಿ ಏನಿದೆ ಅದನ್ನ ನಾನು ನಿಮಗೆ ಪ್ರದಾನ ಮಾಡ್ತೀನಿ. ಇದ್ರ ಜೊತೆಗೆ ಯಾವಾಗ ಇಂಥ ಒಂದು ದೊಡ್ಡ ನಮಗೆ ಬಹುಮಾನ ಇದೆ ಅಂದ್ರೆ ಅನ್ನಿ, ಬಹುಮಾನ ತಕ್ಕಂತೆ ಪರೀಕ್ಷೆ ಕೂಡ ಅಷ್ಟೇ ದೊಡ್ಡದಿರುತ್ತಲ್ಲ. ಇಲ್ಲಾಂದ್ರೆ ಎಲ್ಲರೂ ಆ ಬಹುಮಾನ ತಗೊಂಡ್ಬಿಡ್ತಾರೆ. ಇವಾಗ ಹೇಗೆ ಇವಾಗ ನೋಡಿ, IIT ಸಲುವಾಗಿ ಕೋಚಿಂಗ್ ಕ್ಲಾಸಸ್ 8ನೇ ತರಗತಿಯಿಂದಾನೇ ಶುರು ಆಗುತ್ತೆ. ಯಾವಾಗದು 12ನೇ ತರಗತಿ ಆದ್ಮೇಲೆ IIT ಎಂಟ್ರೆನ್ಸ್ ಕೊಟ್ಟು ಅವರು ಪರೀಕ್ಷೆ ಕೊಡ್ಬೇಕು. 12ನೇ ತರಗತಿ ಆದ್ಮೇಲೆ ಅಂದ್ರೆ 8, 9, 10, 11, 12 5 ವರ್ಷ ಈ ಮಗು ಬರೀ IIT ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೋಚಿಂಗ್. ಅಷ್ಟೊಂದು ಇವತ್ತು ಏನಿದೆ ಇದಕ್ಕೆ ಕಾಂಪಿಟೇಷನ್ ಏರ್ಪಾಡಾಗಿದೆ. ಯಾರು ಈ ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಬೆಸ್ಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ಲೈಫ್ ಅಂತಾರಲ್ಲ, ಆ ಒಂದು ಸಮಯದಲ್ಲಿ ನೋಡಿ ಈ ಮಕ್ಕಳು ಎಷ್ಟು ಕಷ್ಟಪಟ್ಟು ಎಲ್ಲ ಸ್ನೇಹಿತರು ಅವರು ಎಲ್ಲ ಮೋಜು ಮಸ್ತು ಎಲ್ಲ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಇವ್ರು ಓದ್ತಾ ಇರ್ತಾರೆ. ಇವರು ರಜಾ ಬಂತು ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಪ್ರಿಪರೇಷನ್, ಸ್ವಲ್ಪ ಸಮಯ ಸಿಕ್ತು ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಒಂದು ಗಳಿಗೆ ಇವ್ರಿಗೆ ಈ ಕಡೆ ಆ ಕಡೆ ಆಗಿದ್ರೆ ಅಂದ್ರೆ ಆ ಒಂದು ನಿಗ್ರಹ, ಮನೋನಿಗ್ರಹ ಎಷ್ಟಿರುತ್ತೆ, ಇಂದ್ರಿಯ ನಿಗ್ರಹ ಎಷ್ಟಿರುತ್ತೆ ಈ ಮಕ್ಕಳಲ್ಲಿ. ಯಾಕೆ ದೊಡ್ಡ IIT ಎಂಟ್ರೆನ್ಸ್ ಪಾಸ್ ಆಗ್ಬಿಟ್ಟು ಸೀಟ್ ಸಿಕ್ತು ಅಂದ್ರೆ ಇನ್ನ ಗೆದ್ದೋದಂಗ್ರ ಆ ಮಕ್ಕಳು. IIT ಆದ್ಮೇಲೆ ಅವ್ರದ್ದು 5 ವರ್ಷದ ಕಷ್ಟಕ್ಕೆ ಅವ್ರಿಗೆ 40-50 ವರ್ಷದ ಸುಖ ಮುಂದೆ. ಇಡೀ ಜೀವನನೇ ಅವ್ರಿಗೆ ಯಾವುದೇ ತರದ್ದು ತೊಂದರೆ ಇಲ್ಲ. ಅವ್ರ ಲೆವೆಲ್ಲೇ ಬೇರೆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ಪರಮಾತ್ಮ ಹೇಳೋದು, ನೋಡಪ್ಪ ನಿನಗೆ ನಾನು ಸೃಷ್ಟಿ ಮಾಡಿದ್ದು ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಈ ತರ 3 ಗುಣಗಳಿದೆ. ಆ ಗುಣಗಳು ಬಾಹ್ಯವಾಗಿ ಕೆಲಸ ಮಾಡುತ್ತೆ, ಆಂತರಿಕವಾಗಿ ಅವು ಕೆಲಸ ಮಾಡುತ್ತೆ. ಇಂದ್ರಿಯಗಳಿದೆ, ಮನಸ್ಸಿದೆ. ಇಲ್ಲಿ ನಾನು ನಿನಗೆ ಹೇಳ್ತಾ ಇರೋದು ನಿಯಂತ್ರಣ ಇಟ್ಕೋ. ಎಲ್ಲದ್ರ ಮೇಲೆ ನಿಯಂತ್ರಣ ಇಟ್ಕೊಂಡು ಯಾವುದು ಮಾಡಬಹುದು ಅದನ್ನ ನೀನ್ ಮಾಡು. ಶಾಸ್ತ್ರದ ಪ್ರಕಾರ ಯಾವ್ದು ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದಾರೋ ಮಾಡು. ಮಿತವಾಗಿ ಏನೇನ್ ಮಾಡೋದಿದೆ, ಧರ್ಮದಿಂದ ಏನೇನ್ ಮಾಡೋದಿದೆ ಎಲ್ಲ ಮಾಡೋದಿದೆ. ಸೊ ಇದೆಲ್ಲ ಮಾಡಿದ್ರೆ ಏನು ಕೊನೆಗೆ ಎರಡನೇ ಅವರು ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದೇನು, ನಿನಗೆ ನೀನು ಹೋಗೋ ಸಮಯಕ್ಕೆ ನೀನು ಎಲ್ಲಿರ್ತೀಯೋ ಅಲ್ಲಿಗೆ ನನ್ನ ವಿಮಾನ ಬರುತ್ತೆ ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ. ವಿಮಾನದಲ್ಲಿ ನಿನಗೆ ಸೇವಕರಾಗಿ ಅವರು ಬಂದು ನಿನಗೆ ಮರ್ಯಾದೆ ಪೂರ್ವಕದಿಂದ ಹೂವನ್ನು ಹಾಕಿ ನಿನ್ನ ದಾರಿಯಲ್ಲಿ ಅವರು ನಿನ್ನನ್ನು ಕೂಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದೇ ನೀನ್ ತಪ್ಪು ಮಾಡಿದ್ರೆ ಆ ಯಮದೂತರು ಬರ್ತಾರೆ, ಹಗ್ಗ ತಗೊಂಡ್ ಬರ್ತಾರೆ. ಅವ್ರು ಕೈಗೆ ಹಾಕೊಂಡು ನಿನಗೆ ಏನಿದೆ ಹೇಳ್ಕೊಂಡು ಹೋಗ್ತಾರೆ. ನೀನ್ ತೀರ್ಮಾನ ಮಾಡಿ, ನಿನಗೆ ಯಾವ್ದು ಬೇಕೋ ಅದನ್ನ ನೀನ್ ತೀರ್ಮಾನ ಮಾಡ್ಕೊ. ನೀನು
ಸೊ ಕರ್ಮಯೋಗದಲ್ಲಿ ಎಲ್ಲ ಇರೋದು ಯಾವ ರೀತಿ ನಮ್ ಕರ್ಮ ಮಾಡಬೇಕು, ಮತ್ತೆ ಈ ಕರ್ಮನ್ನ ನಾವು ಡಿವಿನೈಸ್ ಅಂದ್ರೆ ಇದಕ್ಕೆ ಒಂದು ದೈವದ ಒಂದು ಸ್ವರೂಪ ನಾವು ಯಾವ ರೀತಿ ಕೊಡ್ಬೋದು. ಇಲ್ಲಿ ನಿನ್ನೆ ನನಗೊಂದು ಫೋನ್ ಬಂದಿತ್ತು. ಈ ನಮ್ಮ ಪ್ರಾಂತದಲ್ಲಿ ಇವಾಗೇನೆಲ್ಲ ಈ ವೈರಸ್ದು ಬಹಳನೇ ಹಾವಳಿ ಆಗ್ಬಿಟ್ಟಿದೆ. ಮೇಲಾಗಿ ಈ ನಾವಿರೋ ಏರಿಯಾದಲ್ಲಿ ಇನ್ನಿಷ್ಟು ಎಲ್ಲರಿಗೂ ಹಂಚಿಕೆ, ಯಾರು ಹೊರಗಡೆನೆ ಹೋಗ್ತಾ ಇಲ್ಲ, ಸೊಸೈಟಿನೇ ನಿರ್ಬಂಧನೆ, ಕೆಳಗಿಳಿಯೋದಕ್ಕೂ ಬಿಡೋದಿಲ್ಲ, ಅಷ್ಟು ಒಂದು ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇಂಥದ್ರಲ್ಲಿ ಸುಮಾರು ಒಂದು 50 ಎಲ್ಲ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಸು. ಒಬ್ರು ನನ್ನ ಸ್ನೇಹಿತರವರು, ಅವ್ರೇನಿದೆ ಈ ಬೃಹನ್ ಮುಂಬೈ ಸಮಿತಿಯಲ್ಲಿ ಅವರಿಗೆ ಇಲ್ಲಿ ಈ ಏರಿಯಾಗೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ಯಾವ್ಯಾವ ಕೇಸಸ್ ಟೆಸ್ಟ್ ಮಾಡಿಸ್ಬೇಕು, ಅದ್ರದ್ದು ಮುಂದಿಂದೇನು, ಕ್ವಾರಂಟೈನ್ ಏನು, ಮತ್ತೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗೋದು ಮಾಡೋದೆಲ್ಲ. ಅವ್ರ ಪಾಪ ಹೌಸ್ ವೈಫ್ ಅವರು, ಅಂದ್ರೆ ಸ್ಥಿತಿಗತಿ ಚೆನ್ನಾಗಿದೆ, ಅವ್ರು ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಒಬ್ಬ ರಿಟೈರ್ಡ್ IAS ಆಫೀಸರ್ ಮಗಳವರು. ಸೊ ಅವ್ರು ನಿನ್ನೆ ನಾನು ಸುಮಾರು ಒಂದು 10-15 ದಿನ ಮುಂಚೆ ಹೇಗೆ ಮಾತಾಡಿದಾಗೆ ಈ ನಮ್ಮ ಕ್ಲಾಸಿಂದ ಅವ್ರಿಗೆ ಗೊತ್ತಾಯ್ತು. ಅವಾಗ ಅವರೇ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸಾರಿ ನಾನು ಜಾಯ್ನ್ ಆಗಕ್ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ನನಗೆ 2 ನಿಮಿಷನೂ ಸಮಯ ಇಲ್ಲ, ಮನೆ ಕೆಲಸ ಕೂಡ ನಾನೇ ಮಾಡ್ಕೋಬೇಕಿಲ್ಲ, ಮನೆಯಲ್ಲಿ ಬೇಕಾದಷ್ಟು ಕೆಲ್ಸಕ್ಕೆ ಅನುಕೂಲ ಇದ್ದಿದ್ದು ಕಂಪ್ಲೀಟ್ಲಿ ವಿಡ್ರಾ ಆಗ್ಬಿಡ್ತಾರೆ. ಇವಾಗ ಮನೇಲಿ ಯಾರಿಲ್ಲ, ಮೇಲಾಗಿ ಮಕ್ಕಳು ಆಯ್ತು, ಗಂಡ ಆಯ್ತು, ಅವರು ಅಲ್ಲಿ ಇಲ್ಲಿ ಹೊರಗಡೆ ಹೋಗೋರು ತಿರ್ಗಾಡೋರು ಇವಾಗ ಯಾವಾಗ್ಲೂ ಮನೆಯಲ್ಲಿ ಇರ್ತಾರೆ. ಅದು ಬೇಕು ಇದು ಬೇಕು ಅಂತ ಅದು ಬೇರೆ ಅವ್ರಿಗೆ. ಸೊ ಈ ತರ ಇದೆ. ಅವ್ರು ನನಗೆ ಒಂದ್ ಮಾತು ಹೇಳಿದ್ರು, ಹುಷಾರಿದಾರೆ ನೋಡಿ, ಅವ್ರು IAS ಆಫೀಸರ್ ಮಗಳಂದ್ರೆ ಬುದ್ಧಿವಂತಿಕೆ ಇದೆ. ಅವ್ರು ಒಂದ್ ಹೇಳಿದ್ರು ನನಗೆ, ನೀವು ಕರ್ಮಯೋಗ ಏನ್ ಹೇಳಿದ್ರಲ್ಲ, ಒಂದು ಟೇಕ್ ಅವೇ ಅಂದ್ರೇನು, ನಾವು ಹೋಗ್ಬೇಕಾದ್ರೆ ಒಂದು ತಗೊಂಡು ಹೋಗ್ತೀವಿ ನೋಡಿ, ಯಾವ್ದಾದ್ರು ಒಂದು ವಿಚಾರ ಆಗ್ಲಿ, ಒಂದು ವಿಚಾರ ನನಗೆ ಹೇಳು, ಸೊ ನಾನು ಅದನ್ನ ಪಾಲಿಸ್ತೀನಿ ಅಂತಂದು. ಆ ಸಮಯದಲ್ಲಿ ಅವ್ರು ಫೋನ್ ಮಾಡಿದಾಗೆ ವಿಪರೀತ ಟೆನ್ಷನ್. ರಾತ್ರಿ 2 ಗಂಟೆ 3 ಗಂಟೆ ಅವ್ರಿಗೆ ಕೆಲಸ ಮಾಡ್ಬೇಕು, ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ಮನೆ ಕೆಲಸ ಮಾಡಿ, ಮತ್ತೆ ಈ ಸೊಸೈಟಿ ಕೆಲಸ ಅಂತೆ, ಅದಂತೆ ಇದಂತೆ, ಬಹಳ ಕೆಲಸದಲ್ಲಿ ತೊಂದರೆಯಲ್ಲಿದ್ದು ಮನಸ್ಸು ಸೋತೋಗಿದ್ರು ಅವ್ರು. ಅವ್ರಿಗೆ ಹೇಳ್ದೆ ನಾನು, ನಿಮ್ಮ ಏನ್ ಆಕ್ಷನ್ಸ್ ಇದೆ ಅದನ್ನ ನೀವು ಈ ರೀತಿ ಡಿವಿನೈಸ್ ಮಾಡಿ, ನಿಮ್ಮ ಗಂಡಂಗ್ ಸೇವೆ ಮಾಡ್ತೀರಿ, ಭಗವಂತನ ಸ್ವರೂಪ ನೋಡ್ಕೊಂಡು ಸೇವೆ ಮಾಡಿ, ಮಕ್ಕಳಿಗೆ ಮಾಡ್ತಾ ಇದ್ದೀರಿ, ಭಗವಂತನ ಸ್ವರೂಪ. ಏನಪ್ಪಾ ಇದು, ಎಲ್ಲಿದೆ, ಏನ್ ಗೋಳಾಟ, ಏನ್ ಕಿರಿಕಿರಿ, ಇದು ಮಾಡಬೇಕು ಅದು ಮಾಡಬೇಕು, ಹಾಗೆ ಈಗ ಸ್ವಲ್ಪನೂ ಬೇಜಾರು ಬೇಡ. ನಮಗೆ ಪ್ರೀತಿ ಇರೋರಿಗೆ ನಾವು ಯಾವಾಗಾದ್ರೂ ಏನಾದ್ರು ಮಾಡ್ಬೇಕಾದ್ರೆ ಬೇಜಾರಾಗತ್ತಾ? ಆಗೋದಿಲ್ಲ. ದೇವರನ್ನು ನೋಡಿ ಪ್ರತಿಯೊಂದರಲ್ಲಿ. ಆಮೇಲೆ ನಾನೇನು ಪ್ರೇಯರ್ ಹೇಳಿದ್ದೆ, ಬಿಫೋರ್ ಡೂಯಿಂಗ್ ಎನಿ ವರ್ಕ್, ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಇದು ನನ್ನ ಪೂಜೆ ಮಾಡಬೇಕಾದ್ರೆ ನಾನು ಪೂಜೆ ಮಾಡ್ತಾ ಇದ್ದೀನಿ, ಆದ ನಂತರ ನನ್ನ ಪೂಜೆ ನಾನು ಮುಗಿಸಿದ್ದೀನಿ, ಮತ್ತೆ ಇದೆಲ್ಲ ಈ ಕಾರ್ಯಗಳನ್ನು ನಾನು ನಿನ್ನ ಪಾದಾರವಿಂದಕ್ಕೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಆ ಒಂದು ಪ್ರೇಯರ್ ಏನಿದೆ ಅದನ್ನ ಕಳಿಸಿದೆ ನಾನು ಅವ್ರಿಗೆ. ಅವರು ನಿನ್ನೆ ಫೋನ್ ಮಾಡಿ ಹೇಳಿದ್ರು, ನನಗೆ ಇಷ್ಟು ಸಂತೋಷ ಆಗ್ಬಿಟ್ಟಿದೆ ಇವಾಗ. ಅಂದ್ರೆ ಅವ್ರು ನಿಷ್ಠೆಯಿಂದ ಮಾಡ್ತಾ ಇದಾರ, ಅವರು ಇಷ್ಟು ಸಂತೋಷ ಆಗಿದೆ, ನನಗೆ ಮೈಯಲ್ಲಿ ಸುಸ್ತು, ಮನಸ್ಸಿನಲ್ಲಿ ಸುಸ್ತೇ ಅನಿಸ್ತಾ ಇಲ್ಲ ಇವಾಗ ಅಂತ. ಯಾಕೆ? ನಾನು ಇದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾ ಇದ್ದೀನಿ. ಇದು ನಾನು ಯಾಕೆ ಹೇಳ್ದೆ ಅಂದ್ರೆ, ಇದು ನಾನು ಅವ್ರು ಏನೋ ಕೇಳಿದ್ರು ನಾನು ಹೇಳ್ದೆ, ಅವ್ರ ಪಾಪ ನಿಷ್ಠೆಯಿಂದ ಮಾಡಿದ್ದಾರೆ. ನಾವು ಎಷ್ಟು ಭಗವದ್ಗೀತೆ ಕೇಳಿದ್ರೇನು, ಎಷ್ಟು ತಿಳ್ಕೊಂಡ್ರೇನು, ಬಟ್ ಮಾಡ್ಬೇಕಲ್ಲ. ದಿನನಿತ್ಯ ಜೀವನದಲ್ಲಿ ನಾವು ಮಾಡಲಿವರೆಗೂ ಅದ್ರ ಇಂಪ್ಯಾಕ್ಟ್ ಬರೋದಿಲ್ಲ. ಮನಃಶುದ್ಧಿ ಆಗ್ಬೋದು ನಮ್ದು, ರೈಟ್, ಅದ್ರ ಎಫೆಕ್ಟ್ ಇಮಿಡಿಯೇಟ್ಲಿ ಬೇಕು ಅಂದ್ರೆ ನಾವು ಅದನ್ನ ಪಾಲನೆ ಮಾಡ್ಬೇಕು. ಅವ್ರು ಹೇಳಿದ್ರು, ಬಹಳ ಸಂತೋಷ ಆಯ್ತು ನನಗೆ, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಮ್ಮಿನೇ, ಇನ್ನು ಮತ್ತೆ ನನಗೆ ಮುಂದೆ ಏನ್ ಹೇಳ್ತೀರಿ ಹೇಳಿ ಅಂತೇಳಿ ಆ ರೀತಿ ಆ ಒಂದು ಪಾಯಿಂಟ್ ಇಟ್ಕೊಂಡು ಅವ್ರು ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರು ನೋಡ್ರಿ. ಸೊ ಇಲ್ಲಿ ನಾವು ಎಷ್ಟು ಜೀರ್ಣ ಮಾಡ್ಕೊಳ್ಳಿಕ್ ಸಾಧ್ಯ ಉಂಟು ಅಷ್ಟನ್ನ ನಾವು ಒಂದ್ ಕಡೆ ನೋಟ್ ಮಾಡ್ಕೊಂಡು ಅವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನಾವು ಮಾನಿಟರಿಂಗ್, ಸೆಲ್ಫ್ ಮಾನಿಟರಿಂಗ್ ಮಾಡಿ ನೀವು ಅದರ ಆನಂದ ಏನ್ ಬರ್ತಾ ಇದೆ ನೀವೇ ಪಡಿತೀರಲ್ಲ, ಅದನ್ನ ನಿಮಗೆ ಅನುಭವ ಆಗತ್ತದ.
ಮತ್ತೆ ಬೇರೊಬ್ರು ಹೇಳೋದಲ್ಲ, ಇವ್ರು ಹೇಳ್ದಾಗೆ ಇಷ್ಟು ನನಗೆ ಮನಸ್ಸು ಆಗಿದೆ, ಸಿಟ್ಟು ಬರ್ತಾ ಇಲ್ಲ, ಬೇಜಾರಾಗ್ತಾ ಇಲ್ಲ, ನಿದ್ದೆ ಚೆನ್ನಾಗಿ ಬರ್ತಾ ಇದೆ, 4-5 ಗಂಟೆ ನಿದ್ದೆ ಮಾಡಿದ್ರು ಸಾಕು, ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಈ ತರ ನಾನು ಈ 3 ಗುಣಗಳಿಂದ ಈ ರಚನೆ ಆಗಿದೆ. ಅದು ಸದಾ ಏನಿದೆ ನಿಮ್ಮಲ್ಲಿ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಸತ್ವ, ರಜಸ್ ಮತ್ತು ತಮಸ್ 30, 31, 32 ಎಲ್ಲ ಶ್ಲೋಕದಲ್ಲಿ ಇದನ್ನೇ ಹೇಳ್ಕೊಂತ ಬಂದ್ರು. ಇನ್ನ 33ನೇ ಶ್ಲೋಕ ನೋಡೋಣ. ನಿಮಗೆ ಎಲ್ಲಾರು ರಿಪೀಟ್ ಮಾಡಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಬುದ್ಧಿವಂತರು ಪರಮಾತ್ಮ ಏನು ಗುಣ ಕೊಟ್ಟಿದ್ದಾನೆ ಆ ಗುಣದ ಪ್ರಕಾರ ಅವ್ರಿಗೆ ಗೊತ್ತು, ಈ ಗುಣ ಭಗವಂತ ಕೊಟ್ಟಿದ್ದು ನನ್ನಲ್ಲಿ ಇದಿದೆ, ಅದನ್ನ ಅವರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ತರದ ಒಂದು ದಬ್ಬಾಳಿಕೆ ಅವರು ಉಪಯೋಗಿಸೋದಿಲ್ಲ. ಸೊ ಇವಾಗ ರಾಜಸಿಕ ಗುಣ ಇತ್ತು, ಆ ರಾಜಸಿಕ ಗುಣನ ತಮ್ಮ ಪುರುಷಾರ್ಥದಿಂದ ಅವ್ರು ಹೇಗೆ ನಾನು ಇದನ್ನ ಸಾತ್ವಿಕ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಪ್ರಾರಬ್ಧದ ಪ್ರಕಾರ ನನಗೆ ಬಂದಿದೆ, ಇಷ್ಟು ಅಂಶ ಸತ್ವ, ಇಷ್ಟು ಅಂಶ ರಜಸ್, ಇಷ್ಟು ಅಂಶ ತಮಸ್, ಅದರಲ್ಲಿ ದಿನ ಇಡೀ ಮೇಲೆ ಕೆಳಗೆ ಆ ಪ್ರಮಾಣ ಆಗ್ತಾ ಇರುತ್ತೆ. ಸೊ ಇವರು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ತಮಸ್ಸಿನ ಬುದ್ಧಿ ಇತ್ತು ಅಂದ್ರೆ ಅದನ್ನ ರಜಸ್ಸಿಗೆ ತರ್ತಾರೆ, ರಜಸ್ಸಿಂದಿತ್ತು ಅಂದ್ರೆ ಅದನ್ನ ಸತ್ವಕ್ಕೆ ತಗೊಂಡು ಹೋಗ್ತಾರೆ ಅವರು. ಇದು ಏನು ಮಾಡಕ್ಕಾಗೋದಿಲ್ಲ, ಅವ್ರಿಗೆ ಗೊತ್ತು. ಅಲ್ಲಿ ಯಾವುದೇ ತರದ್ದು ಅವರು ಗೊಂದಲಕ್ಕೆ ಬೆಳಂಗಿಲ್ಲ. ನನಗೆ ಬಂದಿದ್ದು ನನ್ನ ಕರ್ಮದ ಪ್ರಕಾರ ಹೀಗಿದೆ, ಶರಣಾಗತಿಯಾಗಿ ಪ್ರಸಾದ ರೂಪದಲ್ಲಿ ಅದನ್ನ ಅವರು ತಗೊಂಡು ಕೆಲಸ ಮಾಡ್ತಾರೆ. ಇವು ನೋಡಿ, ಪ್ರತಿಯೊಂದು ಪ್ರಾಣಿಗೂ ಕೂಡ ಅದರದೇ ಆದ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತಲ್ಲ. ಇವು ನೋಡಿ, ಹೇಗೆ ಇರುವೆ ಇದೆಯಲ್ಲ, ಅದು ಒಂದು ಸಾಮಾಜಿಕ ಒಂದು ಪ್ರಾಣಿ. ಅದು ಎಲ್ಲೆಲ್ಲಿ ಹೋಗಿ ಅದು ಮಾಡಿ ಇದು ಮಾಡಿ ಕಷ್ಟಪಟ್ಟು ಊಟ ತಗೊಂಡ್ ಬರುತ್ತವೆ, ತನ್ನ ಸಲುವಾಗಿ ಅಂತ ಇಟ್ಕೊಳ್ಳೋದಿಲ್ಲ, ಅದು ಎಲ್ಲರಿಗೂ ಕಮ್ಯುನಿಟಿ ಸಲುವಾಗಿ. ಹಾಗೆ ಎಲ್ಲ ಇರುವೆಗಳು ಹಾಗೇನೆ ಕೆಲಸ ಮಾಡೋದು. ಇವಾಗ ನಾಯಿ ಇದೆ, ಅದರದೊಂದು ನಾವು ಏನು ಲಾಯಲ್ಟಿ ಅಂತೀವಲ್ಲ, ಅದು ಏನ್ ಲೆವೆಲ್ಗೆ ಇರುತ್ತೆ ಅದರದ್ದು ಲಾಯಲ್ಟಿ, ನಮ್ಮ ಮನುಷ್ಯರು ಕೂಡ ಮ್ಯಾಚ್ ಮಾಡಕ್ ಆಗೋದಿಲ್ಲ. ಅದರದ್ದು ಗುಣ, ನಾಯಿಯ ಸ್ವಭಾವ, ಜನರಲಿ ನಾಯಿಗಳ ಸ್ವಭಾವ. ಇವಾಗ ಆಕಳದ ಒಂದೇನು ತನ್ನ ಪ್ರತಿ ಕರುವಿನ ಪ್ರತಿ ಏನೊಂದು ಪ್ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ. ಸ್ವಲ್ಪ ಕೂಡ ಕರು ಆ ಕಡೆ ಹೋದ್ರೆ ಅದು ತಡೆಯಕ್ ಆಗೋದಿಲ್ಲ ಆಕಳಿಗೆ. ಸೊ ಈ ತರ ಏನಿದೆ, ಇದೆಲ್ಲ ಒಂದೊಂದು ಪ್ರಾಣಿ ಹೇಗೆ ಅದರದೇ ಆದ ಒಂದು ಗುಣ ಇರುತ್ತೆ. ಕ್ಷತ್ರಿಯಂಗೂ ಕೂಡ ಯುದ್ಧ ಆಡ್ಬೇಕನ್ನೋದು ಗುಣ ಇದೆ. ಅರ್ಜುನ, ನೀನು ವಿಚಾರ ಮಾಡೋದನ್ನ, ನಿನ್ನಲ್ಲಿ ಅದಿದೆ, ನಿನಗೆ ಸಮಯನೂ ಬಂದಿದೆ. ಇವಾಗ ಒಂದು ವೇಳೆ ನೀನೇನಾದ್ರೂ ಸ್ವಲ್ಪ ಈ ಒಂದು ಜವಾಬ್ದಾರಿಯಿಂದ ನೀನು ಸರ್ಕೊಂಡೆ ಅಂದ್ರೆ ನಿನಗೆ ಒಂದು ಬಹಳ ದೊಡ್ಡ ಅವಕಾಶ ಏನೈತೆ ಅದು ತಪ್ಪಿಸ್ದಂಗ ಆಗುತ್ತೆ. ಏನ್ ಮಾಡ್ತಾ ಇದೀಯೋ ನೀನು ವಿಚಾರ ಮಾಡಬೇಡ, ಮಾಡು, ಭಗವಂತನಿಗೆ ಅರ್ಪಣೆ ಮಾಡಿ ಮಾಡು. ಬಾಕಿದೆಲ್ಲ ನನಗೆ ಬಿಡಲ್ಲ, ನೀನು ಯಾಕೆ ಚಿಂತೆ ಮಾಡ್ತೀನಿ ನೀನು. ಹೀಗೆ ಇಲ್ಲಿ
ಪರಮಾತ್ಮ ಹೇಳ್ತಾರೆ. ಅಂದ್ರೆ ಇದನ್ನ ನೀನ್ ತಿಳ್ಕೋ, ನಿನ್ನಲ್ಲಿ ಗುಣಗಳಿದೆ, ಇದು ಯಾಕೆ ನನ್ನಲ್ಲಿ ಈ ರೀತಿ ಆಗ್ತಾ ಇದೆ, ನನಗೆ ಯಾಕೆ ಸಿಟ್ಟು ಬರ್ತಾ ಇದೆ, ನಾನು ಯಾಕೆ ಒಂದ್ ಕಡೆ ಕೂಡಕ್ ಆಗ್ತಾ ಇಲ್ಲ, ನನಗೆ ಯಾಕೆ ಜಾಸ್ತಿ ನಿದ್ದೆ ಬರ್ತಾ ಇದೆ, ಇವೆಲ್ಲ ನಿಮ್ಮಲ್ಲಿ ಗುಣಗಳು. ಇಲ್ಲ ನನಗೆ ಕರುಣೆ ಯಾಕೆ ಬಹಳ ಬರ್ತಾ ಇದೆ, ಪ್ರೀತಿ ಯಾಕೆ ಜಾಸ್ತಿ ಬರ್ತಾ ಇದೆ, ಇವತ್ತು ಗುಣಗಳವು. ಹ್ಮ್ 34ನೇ ಶ್ಲೋಕಕ್ಕೆ ಹೋಗೋಣ. ಇಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ಏನಾದ್ರೂ ಒಂದು ಹೊಸ ವಿಚಾರ ಹೇಳ್ತಾ ಇದಾರೆ ಅವರು. ಯಾಕೆ ಇವಾಗ ಸ್ವಲ್ಪ ಅವಕಾಶ ಕೊಟ್ರೆ ಮತ್ತೆ ಅರ್ಜುನ ಪ್ರಶ್ನೆ ಕೇಳ್ತಾನೆ ಮಧ್ಯದಲ್ಲಿ. ಇವಾಗ ಅವ್ರಿಗೆ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೇಕು, ಇನ್ನ ಹೇಳ್ತಾನೇ ಹೋಗ್ತಾ ಇದಾರೆ ಇವಾಗ. 34 ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇ ತೌ ಹ್ಯಾಸ್ಯ ಪರಿಪಂತಿನೌ. ಇಲ್ಲಿ ಪರಮಾತ್ಮನೇ ಹೇಳ್ತಾರೆ, ನೋಡಪ್ಪ, ನಿನ್ನ ಇಂದ್ರಿಯಗಳು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಅವಕ್ಕೆ ಏನು ರಾಗ ದ್ವೇಷ ಅಂದ್ರೇನು, ನನಗಿದು ಬೇಕು, ನನಗಿದು ಬೇಡ. ಯಾವುದರ ಪ್ರತಿ? ಇಂದ್ರಿಯ ವಸ್ತುಗಳ ಪ್ರತಿ. ಇದು ಸ್ವಾಭಾವಿಕ. ಇದು ಕೆಲವು ಬೇಕು ನನಗೆ, ಕೆಲವು ನನಗೆ ಬೇಡ. ಇವಾಗ ನೀವೇನಂತೀರಿ, ಈ ಕಹಿ ಪದಾರ್ಥ ಏನು ಬೇವೊಂದು ಎಲಿ ತಿನ್ರಿ ಬಹಳ ಒಳ್ಳೇದು ಅಂತ ಹೇಳ್ತೀರಿ, ನನಗದ್ ಬೇಡ. ಚಾಕ್ಲೇಟಾ ಕೊಡ್ರಿ, 2 ಕೊಟ್ರು ಪರವಾಗಿಲ್ಲ. ಏನಾಯ್ತು ಇಲ್ಲಿ? ರಾಗದ್ವೇಷ. ಇದು ಇಂದ್ರಿಯ ವಸ್ತುನ ಪ್ರತಿ, ನಮ್ಮ ಇಂದ್ರಿಯಗಳಿಗೆ ಇದು ಇರ್ತಕ್ಕಂಥದ್ದು ಬಹಳ ಸಹಜ, ನೈಸರ್ಗಿಕ ರೂಪದಿಂದ ಇದೆ ಇದು. ಆದರೆ ನೀನು ಅದರ ವಶಕ್ಕೆ ಹೋಗಕೂಡದು. ನಿನಗೆ ಬಹಳ ದೊಡ್ಡ ವೈರಿಗಳಿದೆ ಅಂತ ಇಲ್ಲಿ ಪರಮಾತ್ಮ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅವರು. ಇವಾಗ ಹೇಗೆ ನಾವು ಒಂದು ಚೆಂಡನ್ನು ಮೇಲೆ ಹೋಗಿದ್ರೆ ಕೆಳಗ್ ಬರುತ್ತೆ ಅನ್ನೋದು ನಮ್ಗೆಲ್ಲ ಮನದಟ್ಟ ಆಗ್ಬಿಟ್ಟಿದೆ ಅಲ್ಲ, ಅದನ್ನ ನಾವು ಎಕ್ಸೆಪ್ಟ್ ಕೂಡ ಮಾಡ್ತಾ ಇದ್ದೇವೆ ನೋಡಿ. ನಾವ್ ಯಾವ್ದು ಅದನ್ನೇ ಇದು ಯಾಕೆ ಮೇಲ್ ಹೋಗಿದ್ದಲ್ಲಿ ನಿಂದಿರ್ಬೇಕಾಗಿತ್ತಲ್ಲ, ಯಾಕೆ ಇದು ನಿಂದಿರ್ತಾ ಇಲ್ಲ, ಯಾಕೆ ಕೆಳಗ್ ಬರ್ತಾ ಇದೆ ಅದಾಗ್ಲೆಲ್ಲ, ಎಷ್ಟು ಸರ್ತಿ ಮೇಲ್ ಹಾಕೋದು ವಸ್ತು ಕೂಡ ಇದು ಕೆಳಗೆ ಬರುತ್ತಲ್ಲ ಅಂತ ನಾವ್ ಯಾರಾದ್ರೂ ತಲೆ ಕೆಡ್ಸ್ಕೊಂಡು ಇದನ್ನೇ ಮಾಡ್ತಿರ್ತೀವ? ಇಲ್ಲ. ಸೊ ಇಲ್ಲಿ ಈ ತರ ನಮ್ಮ ಪ್ರವೃತ್ತಿ ಈ ತರ ಇದೆ, 3 ಗುಣಗಳಿದೆ. ಈ ನಮ್ಮ ಇಂದ್ರಿಯಗಳು ಯಾವಾಗ್ಲೂ ಹೊರಗಡೆನೆ ನೋಡ್ತಾ ಇರುತ್ತೆ, ಮನಸ್ಸು ಚಂಚಲ, ರಾಗದ್ವೇಷಗಳು ಇರುತ್ತೆ. ಇವೆಲ್ಲ ಕ್ಲಿಯರ್ ಫ್ಯಾಕ್ಟ್ಸ್. ಇದನ್ನ ಅರ್ಥ ಮಾಡ್ಕೊಂಡು ಇನ್ನ ಮುಂದೆ ನಾನು ಪರಮಾತ್ಮನ ಹೇಳಿರ್ತಕ್ಕಂಥ ಜ್ಞಾನದಿಂದ ನಾನು ಯಾವ ರೀತಿ ನನ್ನ ಜೀವನವನ್ನು ನಾನು ಸುಧಾರಿಸ್ಕೊಂಡು, ನನಗೇನ್ ಬೇಕು, ಎಷ್ಟೇ ನನಗೆ ಗಳಿಸ್ಲಿ, ಎಷ್ಟೇ ಹೆಸರು ಗಳಿಸ್ಲಿ, ಎಷ್ಟೇ ಕೀರ್ತಿ ಗಳಿಸ್ಲಿ, ಎಷ್ಟೇ ನನಗೆ ಹಣ ಗಳಿಸ್ಲಿ, ಇಲ್ಲ ಪವರ್ ಗಳಿಸ್ಲಿ, ಕೊನೆಗೆ ನಾವೆಲ್ಲರೂ ಕೇಳೋದು ಸುಖ, ಶಾಂತಿ, ನೆಮ್ಮದಿ. ಇದು ಇಲ್ಲದೆ ಇವೆಲ್ಲ ಬಾಕಿ ಇವೆಲ್ಲ ಇದ್ರೆ ಅದಕ್ಕೆ ಪ್ರಯೋಜನ ಹೇಳಿ. ಸೊ ಅದ್ರ ಕಡೆ ನಾವು ಇದರಿಂದ, ಈ ಪಾಠದಿಂದ ನಾವು ಯಾವ ರೀತಿ ರಿಲೇಟ್ ಮಾಡಿ ನಮ್ಮ ಲೈಫ್ನ ನಾವು ಇವಾಗ ಸದ್ಯ ಇಲ್ಲಿದ್ದೀವಿ, ನಾವು ಎಲ್ಲಿ ಯಾವುದೇ ಒಂದು ನಮ್ಗೆ ವಯಸ್ಸು 20 ಇರ್ಬೋದು, ಇಲ್ಲ 80 ಇರ್ಬೋದು, ತೊಂದರೆ ಇಲ್ಲ. ನಾವು ಯಾವ ರೀತಿ ನಾವು ಚೇಂಜ್ ಮಾಡಬೇಕು, ಏನ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು. ಇಮ್ಮಿಡಿಯೇಟ್ ಸುಖ ಶಾಂತಿ ಬೇಕು, ಪರಮಾತ್ಮನ ಶರಣಾಗತಿಯಾಗಿ ನಾವು ಅವನಲ್ಲಿ ಒಂದಾಗಬೇಕು. ಅವನು ಹೇಳ್ತಾನೆ, ನೀನ್ ಯಾವಾಗಾದ್ರೂ ಬಾ, ಎಷ್ಟಾದ್ರೂ ಪಾಪ ಮಾಡಿರೋ ತೊಂದರೆ ಇಲ್ಲ ಅಂತ ಅವರೇ ಪರಮಾತ್ಮ ಸ್ವತಃ ಈ ತರ ಹೇಳ್ದಾಗೆ ಇನ್ನು ಇದಕ್ಕಿನ ಏನ್ ಬೇಕು ಹೇಳಿ.
ನಮ್ಮ ಪ್ರಯತ್ನ ಅಷ್ಟೇ ಬೇಕಿದ್ರಲ್ಲಿ, ಒಂದು ಸ್ವಲ್ಪ ಪ್ರಯತ್ನ. ಸೊ ಇಲ್ಲಿ ಇವ್ರು ಹೇಳಿದ್ದೇನೆ, ಈ ತರ ಇದೆಯಪ್ಪ, ನಿನ್ನ ಹಿಂದಿನ ಸಂಸ್ಕಾರಗಳ ಪ್ರಕಾರ ನಿನಗೆ ಇದು ಬೇಕು ಅನ್ಸುತ್ತೆ, ಇದು ಬೇಡ ಅನ್ಸುತ್ತೆ. ಕೆಲವರಿಗಿರುತ್ತೆ ನೋಡಿ ಸಂಸ್ಕಾರ, ರಾಗ ಅಂದ್ರೆ ಬೇಕು. ಅವ್ರು ಯಾವ್ದು ಬೇಕಂತಾರಂದ್ ಎಲ್ಲ ಸಾತ್ವಿಕ ಜನಕ್ಕೆ ಏನು ಬೇಡವಾಗಿರುತ್ತೋ ಅದನ್ನೇ ಬೇಕಂತಿರ್ತಾರೆ ಅವ್ರು. ನನಗೆ ಸಿಗರೇಟ್ ಬೇಕು, ನನಗೆ ಹೆಂಡ ಬೇಕು, ನನಗೆ ಸಿಕ್ಕಾಪಟ್ಟೆ ಮಾಂಸ ಅದು ತಿನ್ನೋದು ಬೇಕು. ಯಾಕೆ? ಇವೆಲ್ಲ ಇಂದ್ರಿಯಗಳಿಗೆ ಚೆನ್ನಾಗಿ ಅನ್ಸುತ್ತೆ, ಅವ್ರ ಹಿಂದಿನ ಸಂಸ್ಕಾರ ಇರುತ್ತದು. ಇದೇ ವಸ್ತುಗಳು ನೀವು ಯಾರ ಸಾತ್ವಿಕ ಮನುಷ್ಯದವನ್ ಇರ್ತಾನೆ ಅವನು ಎದುರಿಗಿಟ್ರು ಕೂಡ ಅದನ್ನ ನೋಡೋದೇ ಇಲ್ಲ, ಅವನು ಚಿಚಿ ಅಂತ ಹೋಗ್ಬಿಡ್ತಾನೆ. ಅವನಿಗೆ ಇವನಿಗೆ ಏನ್ ರಾಗ ಇತ್ತು ಅವನಿಗೆ ದ್ವೇಷ ಆಯ್ತದು, ಅದು ಅವನಿಗೆ ಬೇಡ. ಇನ್ನ ಆ ಸಾತ್ವಿಕ ಮನುಷ್ಯಂಗೆ ಏನ್ ಬೇಕು? ಒಳ್ಳೆ ಪೌಷ್ಟಿಕಾಂಶ ಇರ್ತಕ್ಕಂಥ ಸತ್ವದ ಒಂದು ಊಟ, ಹಣ್ಣು. ಇವನೇನಂತಾನೆ ತಾಮಸಿಕ ಮನುಷ್ಯ, ನನಗಿದು ಬೇಡಪ್ಪ, ದ್ವೇಷ ಇದಕ್ಕೆ. ನೋಡಿ ಎಷ್ಟು ವ್ಯತ್ಯಾಸ, ಇದು ರಾಗದ್ವೇಷ. ಸೊ ನಮ್ಮ ಹಿಂದಿನ ಸಂಸ್ಕಾರದ ಪ್ರಕಾರ ಇಲ್ಲಿ ಇವು ನಿಮ್ಮ ಜೀವನದಲ್ಲಿ ವ್ಯಕ್ತಪಡಿಸ್ತವೆ. ಮತ್ತೆ ನೀವು ಹೇಗಿರ್ಬೇಕು ಇಂಥ ಪರಿಸ್ಥಿತಿಯಲ್ಲಿ? ನೀವು ಆ ಗುಣಗಳನ್ನ ನೋಡಿ, ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ಯಾವುದು ಶಾಸ್ತ್ರದ ಪ್ರಕಾರ ಒಳ್ಳೇದು ಕೆಟ್ಟದು. ಇವಾಗ ನಾವು ಏನ್ ಮಾಡಿದ್ರು ಕೂಡ ಭಗವಂತ ಹೇಳಿದ ಪ್ರಕಾರ ಮಾಡ್ಬೇಕಲ್ವ? ಆತ ಏನ್ ಹೇಳ್ತಾ ಇದ್ದಾನೆ, ನೀನು ಆ ಪ್ರಕಾರ ಮಾಡು, ಸಂತೋಷವಾಗಿರಪ್ಪ ನೀನು. ಅಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡು ಜೀವನ ಮಾಡಬೇಕು. ಅವ್ರು ಹೇಳ್ತಾರೆ ಇಲ್ಲಿ, ಇವರೆಲ್ಲ ಹೈವೇ ರಾಬರ್ಸ್ ಅಂತಾರೆ, ಗುರುದೇವ್ ಹೇಳೋ ಮಾತಿದು. ಯಾರು? ರಾಗದ್ವೇಷಗಳು. ನಾವ್ ಈಗ ಹೈವೇಲಿ ಹೋಗ್ತಿರ್ತೀವನ್ರಿ, ಸಡನ್ ಆಗಿ ಬರ್ತಾರೆ, ದೋಚ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನ. ನಮ್ಗೇನು ಯಾವ್ದನ್ನ ಇಂಟ್ರೆಸ್ಟ್ ಏನಿರಂಗಿಲ್ಲ, ಹೀಗೆ ಹೋಗ್ತಿರ್ತೀವಿ, ಅಲ್ಲಿ ಏನೋ ಒಂದು ಐಸ್ ಕ್ರೀಮ್ ಕಂಡ್ಬಿಡತ್ತೆ. ಮೊದ್ಲೇ ಹೇಳಿರ್ತಾರೆ ಏನೋ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಶುಗರ್ ಜಾಸ್ತಿ ಇದೆ, ಇಲ್ಲ ಗಂಟ್ಲ ಸರಿ ಇಲ್ಲ, ಮೊದ್ಲೇ ಆ ಪರಿಸ್ಥಿತಿ ಇರುತ್ತೆ. ಆದ್ರೆ ಅದು ಕಂಡ ತಕ್ಷಣ ದಾಳಿ ಹಾಕಿ ಒಂದಿಲ್ಲ ಎರಡು ತಿಂದು ಇರ್ಲಿ ಬಿಡು ಏನೈತೆ ಗುಳಿಗೆ ಜಾಸ್ತಿ ತಗೊಂಡ್ರೆ ಆಯ್ತು ಅಂತ ಮತ್ತೆಲ್ಲ ಜಾಸ್ತಿ ಮಾಡ್ಕೊಂಡು ಬರೋದು. ಏನಾಯ್ತಲ್ಲಿ? ದಾಳಿ ಆಯ್ತಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು? ಜಾಗ್ರತೆ ಇರ್ಬೇಕು ನಾವು. ಬರೀ ನೋಡ್ತಾ ಇರೋದು ಅದನ್ನ, ಓ ಇಲ್ಲಿ ಡೇಂಜರ್ ಇದ್ದಂಗಿದೆಯಪ್ಪ ಇಲ್ಲಿ, ಅದನ್ನ ಗಮನ ಇಟ್ಟು ಆ ಒಂದು ಹುಷಾರ್ತನ ಇದ್ದು ಎಲ್ಲದರಲ್ಲೂ ಒಂದು ಲಿಮಿಟ್ ಹಾಕಿಟ್ಕೋಬೇಕು. ಇದರಲ್ಲಿ ಇನ್ನೊಂದು ರೀತಿ ಕೂಡ ಇದೆ. ಯಾವಾಗಾದ್ರೂ ನಾವು ಒಂದು ಉದ್ದೇಶನ, ಒಂದು ಹೆಚ್ಚಿನ ಉದ್ದೇಶ ಕೊಟ್ರೆ ಮನಸ್ಸು ಸ್ವಲ್ಪ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಈ ದೇಹ, ಇದು ನಂದೇನಿದು ಅಲ್ಲ, ಇದು ಪರಮಾತ್ಮ ಸೃಷ್ಟಿ ಮಾಡಿದ ದೇಹ ಅಲ್ಲ, ಇದನ್ನ ಏನ್ ಬೇಕಾದ ತಿಂದು ಕೆಡ್ಸೋದ್ ನನಗೆ ಏನ್ ಅಧಿಕಾರ ಇದೆ? ನನ್ನ ಸಲುವಾಗಿ ಇದು ಇಷ್ಟ, ಅದು ಅಷ್ಟ, ಅದು ಇದು ಅಂತೇಳಿ ಬೇಡ ಅಂದ್ರೂ ಕೂಡ ನಾನು ತಿನ್ನಂಥದ್ದು ಇದು ಒಳ್ಳೇದಲ್ಲಪ್ಪ. ಇದು ಯಾರಾದ್ರೂ ಒಬ್ರು ಕಾರ್ ಕೊಟ್ಟಿರ್ತಾರೆ, ಏನ್ರಿ ನಿಮ್ ಮನೇಲಿ ಪಾರ್ಕಿಂಗ್ ಜಾಗ ಇದೆಯಲ್ಲ, ನಾನು ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತೇಳಿ ಕಾರ್ ಕೊಡ್ತಾರೆ, ನಿಮಗೆ ಕೀನು ಕೊಡ್ತಾರ. ಅವ್ರು ಏನೋ ಒಂದು ಟ್ರಸ್ಟ್ ಮೇಲೆ ಕೊಟ್ಟಿದಾರಲ್ಲ, ಅವ್ರು ನೀವು ಟ್ರಸ್ಟಿ ಆದ್ರೆ ಆ ಕಾರ್ಗೆ ಎಲ್ಲಿವರೆಗೆ ಅವ್ರು ಬಂದು ತಗೊಂಡು ಹೋಗಲಿವರೆಗೆ. ಅವ್ರು ಅಷ್ಟು ಕೊಟ್ಟಿದಾರಂತೇಳಿ ಅದನ್ನ ತಗೊಂಡು ಅಲ್ಲಿ ಹೋದೆ ಇಲ್ಲಿ ಹೋದೆ ಹೆಂಗ್ ಬೇಕಂಗ್ ಡ್ರೈವ್ ಮಾಡಿದೆ, ಇದು ತಪ್ಪಾಯ್ತಲ್ಲ ಇದು. ಸೊ ಅದೇ ರೀತಿ ನಾವು ಈ ದೇಹ ಕೂಡ ಪರಮಾತ್ಮ ನೀನು ಒಳ್ಳೇದನ್ನ ಮಾಡು ಅಂತ ನಮ್ಗೆ ಇದನ್ನ ಕೊಟ್ಟಿದ್ದಾನೆ. ಇದನ್ನ ಉಪೇಕ್ಷಿಸ್ಬೇಡಂತ ಏನಂದಿಲ್ಲ, ಒಳ್ಳೆ ಕೆಲಸ ಮಾಡಿ, ನಾನು ಹೇಳಿದ ಪ್ರಕಾರ ನೀನ್ ಕೆಲಸ ಮಾಡು. ಇಲ್ಲಿ ನಾವು ಅದನ್ನ ಸಿಕ್ಕಾಪಟ್ಟೆ ಹೆಂಗ್ ಬೇಕಾದ್ರೆ ಹಂಗ್ ಮಾಡ್ತಾ ಇದೀವಿ. ಇದು ನಾವು ಅನಿಸ್ಬೇಕು, ಓಹೋ ನಾನು ಏನಾದ್ರೂ ಈ ತರ ತಪ್ಪದ್ ಮಾಡ್ತಾ ಇದ್ದೀನಂದ್ರೆ ಇಲ್ಲಿ ನಾನು ಪರಮಾತ್ಮನಿಗೆ ಅವಮಾನ ಮಾಡ್ತಾ ಇದ್ದೀನಿ ಅಂತ ಆ ಒಂದು ಭಾವನೆ ತಗೊಂಡ್ರು ಕೂಡ ಒಳ್ಳೇದೇ. ಮುಖ್ಯವಾಗಿ ನಾವೇನ್ ನೋಡ್ಬೇಕಿಲ್ಲಿ, ನಾವು ಇದರಿಂದ ಹೇಗೆ ಪಾರಾಗ್ಬೇಕು. ಇವ್ರು ಹೈವೇ ರಾಬರ್ಸ್ ಅಂದ್ರೆ ದರೋಡೆಗಾರಲ್ಲ, ಯಾವುದು? ಈ ರಾಗದ್ವೇಷ. ಇದರಿಂದ ನಾನು ಕಾಪಾಡ್ಕೊಂಡಿರ್ಲಿಕ್ಕೆ
ನಾನು ಈ ಒಂದು ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ಬೋದು. ನಾನು ಈ ದೇಹದ ಟ್ರಸ್ಟಿ, ಇದನ್ನ ಎಷ್ಟು ಒಳ್ಳೆ ರೀತಿಯಿಂದ ನಾನು ವಾಪಸ್ ಕೊಡಕ್ ಸಾಧ್ಯ ಉಂಟು ಭಗವಂತನಿಗೆ, ಮಿನಿಮಮ್ ಡ್ಯಾಮೇಜ್ ಅಷ್ಟು ನಾನು ಆ ರೀತಿಯಿಂದ ಮಾಡಿದ್ರೆ ಭಗವಂತನಿಗೂ ಸಂತೋಷ. ಸೊ ಇಲ್ಲಿ ಆ ಎಚ್ಚರಿಕೆ ಕೊಡ್ತಾರೆ, ಈ ತರ ಇದೆ ರಾಗದ್ವೇಷಗಳು, ಹುಷಾರಾಗಿರು. ಮತ್ತೆ ಮುಂದಿನ ಶ್ಲೋಕ 35. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುತಿಷ್ಠತ. ಪರಧರ್ಮಾತ್ ಸ್ವನುತಿಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ. ಪರಧರ್ಮೋ ಭಯಾವಹಃ. ಇಲ್ಲಿ ಮತ್ತೆ ಒಂದು ಹೊಸ ಪಾಯಿಂಟ್ ತಂದ್ರೆ, ಇಲ್ಲಿ ನಿಮಗೆ ನಿಯಮಕವಾಗಿ ಬಂದಿರತಕ್ಕಂತ ಯಾವುದೇ ಕಾರ್ಯ ಇರಲಿ, ಅದರಲ್ಲಿ ಸ್ವಲ್ಪ ನಿಮ್ಮ ಮಾಡುವುದರಲ್ಲಿ ತಪ್ಪಿದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಬ್ಬರ ಕೆಲಸ ಏನಿದೆ ಅದು ಶ್ರೇಷ್ಠ, ನಂದು ಕಮ್ಮಿ ಅಂತ ನೀವು ಅನ್ಕೋಬೇಡಿ. ಒಂದು ಅನ್ಕೊಳ್ಳೋದೊಂದು, ಎರಡನೇದು ನೋಡು ನಾನು ಅದನ್ನ ಇನ್ನ ಚೆನ್ನಾಗಿ ಮಾಡಬಲ್ಲೆ ಅಂತ ಅನ್ನೋದು ಕೂಡ ತಪ್ಪು. ನಿಮ್ಗೆ ಯಾವ್ದು ಕಾರ್ಯ ಇದೆಯೋ ಅದನ್ನ ನೀವು ಶ್ರದ್ಧೆಯಿಂದ ಮಾಡಿ. ಯಾವ ಕೆಲಸ ನಿಮಗೆ ನಿಯಮಿತ ಮಾಡಿದಾರೋ ಅದನ್ನ ಮಾಡ್ತಾ ನೀನ್ ಪ್ರಾಣ ಕೊಟ್ರೆ ಅದು ಶ್ರೇಯಕರ. ಇದನ್ನ ಬಿಟ್ಟು ನಾನು ಇನ್ನೊಂದು ಯಾವ್ದೋ ಚೆನ್ನಾಗಿದೆ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಏನು ಹೋಗ್ತೀನಲ್ಲ, ಅದು ತಪ್ಪು. ಪರಧರ್ಮೋ ಭಯಾವಯ, ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ಸ್ವಧರ್ಮವನ್ನು ಮಾಡೋದು ನಿನಗೆ ಶ್ರೇಯಸ್ಸು, ಒಳ್ಳೆಯದು. ಇಲ್ಲಿ ಧರ್ಮ ಅಂದ್ರೆ ಅದು ರೂಟ್ ವರ್ಡ್ ಧ್ರಿ ಅಂತ, ಆದರೆ ಮೂಲ ಬೀಜ ಅಕ್ಷರ ಅದಕ್ಕೆ. ಧ್ರಿ ಅಂದ್ರೆ ಧಾರನ್ ಕರಣೆ ಯೋಗ್ಯ ಅಂತೇಳಿ. ನಂದು ಯಾವುದೇ ಜವಾಬ್ದಾರಿ ಇರ್ಲಿ, ನಂದು ಡ್ಯೂಟಿ ಇರ್ಲಿ, ಇವೆಲ್ಲ ಏನಿದೆ ನನಗೆ ಸರಿಯಾದ ರೀತಿಯಿಂದ ನನಗೆ ಪರಮಾತ್ಮ ನನಗೆ ಮಾಡಿ ಕಳ್ಸಿದಾನೆ. ಆತಂಗೆ ಗೊತ್ತು ಯಾವ್ದು ನನಗೆ ಕೆಲಸ ಒಳ್ಳೇದು ಕೆಟ್ಟದು. ಬೇರೆಯವ್ರು ನೋಡು ಅವ್ರದ್ದು ಎಷ್ಟು ಚೆನ್ನಾಗಿದೆ, ಅವ್ರು ಆ ಕೆಲಸ ಮಾಡ್ತಾ ಇದಾರೆ, ನನಗೇನು ಈ ಕೆಲಸ ಕೊಟ್ಟಿದ್ದಾನೆ, ಅದನ್ನ ನೀನು ಸ್ವಲ್ಪ ಕೂಡ ನಿನ್ ಮನಸ್ಸಿನಲ್ಲಿ ಇಟ್ಕೋಬೇಡ. ನೀನು ಅದನ್ನ ಸ್ವಧರ್ಮ ಅಂದ್ರೆ ಇದು ನಿನಗಾಗಿ ಕೊಟ್ಟಿರ್ತಕ್ಕಂಥದ್ದು. ಯಾರು? ಪರಮಾತ್ಮ ಹೇಳ್ತಾನೆ, ನಾನು ಕೊಡ್ತಾ ಇದ್ದೀನಿ ಇದಕ್ಕೆ, ಇದನ್ನ ನೀನು ಲೆಕ್ಕ ಮಾಡ್ಕೊಡುದು, ನಿಷ್ಠೆಯಿಂದ ಮಾಡು. ಓಕೆ, ಸರಿ. ಇವಾಗ ಧ್ಯಾನ ಮಾಡೋಣ. ಆಮೇಲೆ ಈ ನಿನ್ನೆ 2 ಪ್ರಶ್ನೆಗಳು ಏನು ಎಸ್ ಸೊರಟೂರವರು ಮತ್ತೆ ಸುರೇಶ್ ಬಳಗಾನವ್ರು 2 ಪ್ರಶ್ನೆ ಇದೆ, ಅದನ್ನ ಉತ್ತರ ಕೊಡ್ತೀನಿ. ಅದಕ್ಕೆ ಸುಮಾರು ಒಂದು 15 ನಿಮಿಷ ಆಗ್ಬೋದು ಅದಕ್ಕೆ. ಸೊ ಅದಕ್ಕೆ ಧ್ಯಾನ ಮಾಡಿ ಮತ್ತೆ ಸರಿಯಾಗಿ 7:15 ಮುಗ್ಸಕ್ಕಾಗ್ತಿದ್ರೆ ಮುಗ್ಸೋಣ. ಓಕೆ.
ಎಲ್ಲರೂ ಸುಖವಾಗಿ ತಮ್ಮ ತಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರವಾಗಿರ್ಲಿ. ಸ್ಟಿಫ್ ಆಗಿರೋದು ಬೇಡ. ಈಗ ನಾವು ಅದೇ ಪಂಚಕೋಶ ವಿವೇಕ ಧ್ಯಾನನೇ ಮಾಡೋಣ. ಇಲ್ಲಿ ನೀವು ಗಮನಿಸಿದ್ರೆ ನಾನು ಮಧ್ಯದಲ್ಲಿ ಪಾಯಿಂಟ್ಸ್ನ ನಾನು ಚೇಂಜ್ ಮಾಡ್ತಾ ಇದ್ದೆ. ಅಂದ್ರೆ ನಾವೇನು ಪಾಠ ಕಲ್ತಿರ್ತೀವಿ ಅವತ್ತಾಗ್ಲಿ ಹಿಂದಿನ ದಿನ ಆಗ್ಲಿ, ಅದನ್ನ ನಾನು ಅದರಲ್ಲಿ ಸೇರ್ಸಕ್ಕೆ ನಾನು ನೋಡ್ತಾ ಇದ್ದೀನಿ. ಆದ್ರೆ ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಬೇಕಾದ್ದೇನು, ನಾನು ಅನ್ನೋದಕ್ಕೆ ಎಲ್ಲೂ ಸ್ಥಳ ಇಲ್ಲ ಅದಕ್ಕೆ. ಆದ್ರೆ ನಾನು ಅಂತ ದೇಹ ಅನ್ಕೊಂಡಿದೀವಿ, ಮನಸ್ಸು ಅನ್ಕೊಂಡಿದೀವಿ, ಪ್ರಾಣ ಕೋಶ ಅನ್ಕೊಂಡಿದೀವಿ, ಬುದ್ಧಿ ಅನ್ಕೊಂಡಿದೀವಿ. ಎಲ್ಲೂ ಕೂಡ ಅದಕ್ಕೆ ಸ್ಥಳ ಇಲ್ಲ. ನೀವೇನಾದ್ರೂ ಅನ್ಕೋಬೇಕು ಅಂತಂದ್ರೆ ಆ ಪರಮಾತ್ಮನೇ ಸತ್ಯ ಅಂತ ಅನ್ಕೊಳ್ಳಿ. ನಾನು ಪರಮಾತ್ಮ ಅಂದ್ರೆ ಏನಾಗುತ್ತೆ, ಇದು ನಾನು ಅನ್ನೋದಕ್ಕೆ ಏನೊಂದು ಡೆಫಿನೇಷನ್ ಮನಸ್ಸಿನಲ್ಲಿ ಬಿದ್ದ್ಬಿಟ್ಟಿದೆಯಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆ ನಾನು ಆ ಪರಮಾತ್ಮ ಅನ್ನೋದಕ್ಕಿಂತನೂ ಆ ಪರಮಾತ್ಮನೇ ಸತ್ಯ ಅಂತ ನಾವು ಈ ಒಂದು ಪ್ರಿನ್ಸಿಪಲ್ ಮೇಲೆ ಹೋಗೋಣ. ಸ್ವಲ್ಪ ನಮಗೆ ಅಜೀರ್ಣ ಆಗುತ್ತದು. ನನ್ನ ನಿಜ ಸ್ವರೂಪ ಯಾವುದು? ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ. ಅಲ್ಲಿವರೆಗೂ ನಾನು ಓಕೆ. ಯಾವಾಗ ನಾವು ಈ ಆನಂದಮಯ ಕೋಶದಿಂದ ನಾವು ಮುಂದಕ್ಕೆ ಹೋಗ್ತೀವಿ, ಅಲ್ಲಿ ನೀವು ಅರಿವಿನ ಶಕ್ತಿ ಕಡೆ ನೀವು ಗಮನ ಕೊಡಿ ಅಷ್ಟೇ. ಅರಿವಿನ ಶಕ್ತಿ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ, ನಿಮ್ಮನ್ನ ನೀವು ಪ್ರಶ್ನೆ ಕೇಳಿ, ನಾನು ಬದುಕಿದ್ದೀನಾ ಅಂತೇಳಿ. ಏನ್ ನೋಡಿ ನೀವು ಎಸ್ ಆರ್ ನೋ ಅಂತೀರಿ, ಅದು ನಿಮ್ಮ ಅರಿವಿನ ಶಕ್ತಿ. ಅದು ಇಲ್ಲ, ಒಂದು ಎಕ್ಸಾಂಪಲ್ ಹೇಳಿದೆ, ಎರಡು ಕೈಯನ್ನ ಮೇಲೆ ಎತ್ತಿದ್ರೆ ಆ ಒಂದು ಏನ್ ಚೈತನ್ಯ ಶಕ್ತಿ ನಿಮ್ ಕೈಯಲ್ಲಿ ಕಾಣಿಸುತ್ತಲ್ಲ, ಅದೇ ಚೈತನ್ಯ ಶಕ್ತಿ, ಪರಮಾತ್ಮನ ಶಕ್ತಿ. ಸೊ ಇದ್ರ ಕಡೆ ನಾವು ಕೊನೆಯದಾಗಿ ಗಮನ ಇಟ್ಟು ಅಲ್ಲಿ ನಾವು ಇದು ನಮ್ಮ ನಿಜ ಸ್ಥಿತಿ ಅಂದ್ರೆ ಇದು ಪರಮಾತ್ಮನ ಸ್ಥಿತಿ, ಅದೇ ನಿಜ ಸ್ಥಿತಿ ಅಂತ ನಾವು ಧ್ಯಾನ ಮಾಡೋಣ. ಇಲ್ಲಿ ಈ ದೇಹ ನಾನಲ್ಲ. ಹೇಗೆ ಆ ಗುರುಗಳು ಗಿಡನ ಅಪ್ಪಿಕೊಂಡು ನನ್ನ ಬಿಡು ಅಂತ ಅವ್ರು ಅಪ್ಕೊಂಡಿರ್ತಾರೆ ಗಿಡನ. ಆ ಶಿಷ್ಯ ಹೇಳ್ತಾನೆ ಇವ್ರಿಗೆ ಪಾಠ ಏನು, ಅಲ್ಲ ಗುರುಗಳೇ, ನೀವು ಕೈ ಬಿಡ್ರಿ, ಮುಗ್ದೋಯ್ತಲ್ಲ ಅದಂತ. ನೀವೇ ಹಿಡ್ಕೊಂಡಿದ್ದೀರಿ ಗಿಡ ನೀವ್ ಹಿಡ್ಕೊಂಡು ನನ್ನ ಬಿಡು ಅಂತ ಹೇಳ್ತದಲ್ಲ, ಕೈ ಬಿಡ್ರಿ. ಅವಾಗ ಗುರುಗಳು ಅವನಿಗೆ ಹೇಳ್ತಾರೆ, ನೀನಾದ್ರೂ ಅದನ್ನೇ ಮಾಡಪ್ಪ. ನೀನು ನಾನು ಈ ದೇಹ, ನಾನು ಈ ಮನಸ್ಸು ಅಂತ ನೀನು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ಯಾ, ಇದನ್ನ ಬಿಡು ನೀನು. ಇಲ್ಲಿ ನಾನು ಅನ್ನೋದು ಇಲ್ಲೇ ಇಲ್ಲ. ನಿಮ್ಗೆ ಅದನ್ನು ಹೇಳಿದೆ, ಭ್ರಾಂತಿಜನ್ಯಂ ಅಂತ ಹೇಳಿದೆ. ಅದು ಭ್ರಾಂತಿಜನ್ಯಂ ಅಂದ್ರೆ ಅದು ಸುಳ್ಳು, ಅದು ಭ್ರಾಂತಿ ಅಷ್ಟೇ ಅದು. ಸೊ ಮಾರುತೇಶ್, ನೀವು ಏನಾದ್ರೂ ಅದನ್ನ ನೀವು ಮತ್ತೆ ಕೇಳಿದ್ರೆ, ಎಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಅನಿಸ್ತಾ ಇದೆ ಅದನ್ನ ಹೇಳಿ, ಆ ಪಾಯಿಂಟ್ ಕ್ಲಾರಿಫೈ ಮಾಡ್ತೀನಿ ನಾನು. 1 ಸರ್ತಿ ಇಲ್ಲ 2 ಸರ್ತಿ 3 ಸರ್ತಿ ನೀವು ಕೇಳಿ. ಆಮೇಲೆ ನೀವು ಎಷ್ಟು ಸರ್ತಿ ನೀವು ಕ್ಲಾರಿಫಿಕೇಶನ್ ಕೇಳಿದ್ರು ನಾನು ಕೊಡ್ತೀನಿ. ಅದನ್ನೇ ನಾನು ಮತ್ತೆ ಹೇಳಿದ್ರೆ ಏನಾಗುತ್ತೆ, ಅದಕ್ಕಿಂತಲೂ ರೆಕಾರ್ಡಿಂಗ್ ಕೇಳೋದು ವಾಸಿ ಅಲ್ಲ ನಿಮಗೆ. ನಿಮ್ಮ ಅನುಕೂಲಕ್ಕೆ ಶಾಂತವಾದ ಸಮಯದಲ್ಲಿ ನೀವು ಕೇಳಿ ಅದನ್ನ. ಆ ತ್ರಿವಿಧಂ ಅಂತ ನಾವೇನ್ ಹೇಳಿದ್ವಿ, ಸಹಜಂ, ಕರ್ಮಜನ್ಯಂ, ಆಮೇಲೆ ಭ್ರಾಂತಿಜನ್ಯಂ ಅಂತೇಳಿ. ಯಾವ ರೀತಿಯಿಂದ ಈ ಒಂದು ಅಹಂಕಾರವು ಈ 3 ಸ್ಥಿತಿಯಲ್ಲಿ ಅದರ ಸಂಬಂಧ ಏನು? ಯಾಕಂದ್ರೆ ನಮಗೆ ಮತ್ತೆ ಪರಮಾತ್ಮನಲ್ಲಿ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಅಹಂಕಾರ. ಅದನ್ನ ನಾವು ತೆಗಿಬೇಕಿಲ್ಲಿ. ಮ್ಯಾನ್, ಗಾಡ್ ಪ್ಲಸ್ ಈಗೋ ಅಂದ್ರೆ ಅಹಂಕಾರ. ಭಗವಂತ ಮತ್ತು ಅಹಂಕಾರ ಈಕ್ವಲ್ಸ್ ಮ್ಯಾನ್ ಅಂದ್ರೆ ಮನುಷ್ಯ. ಮನುಷ್ಯ ಮೈನಸ್ ಅಹಂಕಾರ ಈಕ್ವಲ್ಸ್ ಭಗವಂತ. ಸಿಂಪಲ್ ಫಾರ್ಮುಲಾ ಇದು. ಸೊ ನಮಗೆ ಭಗವಂತನ ಮಧ್ಯದಲ್ಲಿ ಏನಿದೆ ಅಡ್ಡ ಬಂದಿರೋದು? ಅಹಂಕಾರ ಮಾತ್ರ ಅಡ್ಡ ಬಂದಿದೆ. ಸೊ ಇವಾಗ ನಾವು ಎಲ್ಲ ಏನ್ ಎಕ್ಸರ್ಸೈಸ್ ಮಾಡ್ತಾ ಇದೀವಿ, ಕೊನೆಗೆ ಆ ಅಹಂಕಾರನ ತೆಗಿಬೇಕು. ಇವಾಗ ಹೇಗೆ
ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವನ ಒಳಗಡೆ ಬುಲೆಟ್ ಹೋಗಿದೇನ್ರಿ, ಡಾಕ್ಟರ್ ಏನ್ ಮಾಡ್ತಾರೆ? ಅವ್ರ ಕೆಲಸ ಬುಲೆಟ್ ತೆಗೆಯೋದೇ ಕೆಲಸ ಅವ್ರದ್ದು. ಸೊ ಇಲ್ಲಿ ಅದೇ ರೀತಿ ನಾವು ಅಹಂಕಾರ ತಪ್ಪಾಗಿ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅದನ್ನ ಏನೆಲ್ಲ ನಾವು ಪ್ರಯತ್ನ ಮಾಡಿ ತಿಳ್ಕೊಂಡು ಅದನ್ನ ಒಟ್ಟು ಹೊರಗೆ ಹಾಕೋದಿಕ್ಕೆ. ಸೊ ಇಲ್ಲಿ ನಾವು ಆ ರೀತಿ ನಮ್ಮ ಧ್ಯಾನವನ್ನು ಮಾಡೋಣ ಅಂತ. ಸುಖಾಸನದಲ್ಲಿ ನಾವೆಲ್ಲರೂ ಕೂತಿದ್ದೇವೆ. ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರವಾಗಿದೆ. ಎರಡು ಕಣ್ಣಿನ ರೆಪ್ಪೆಯನ್ನು ಮೃದುವಾಗಿ ನಾವು ಮುಚ್ಚಿದ್ದೇವೆ. ಹಣೆ ಮತ್ತು ಮುಖವನ್ನು ಸಡಿಲು ಮಾಡಿ. ಮುಖದಲ್ಲಿ ಒಂದು ಪ್ರಸನ್ನತೆ. ಕೆಲವರು ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಎಷ್ಟು ಸಮಯಕ್ಕೆ ನೀವು ಉಸಿರನ್ನು ತಗೊಂಡಿರ್ತೀರೋ ಅಷ್ಟೇ ಸಮಯಕ್ಕೆ ನೀವು ಉಸಿರನ್ನು ಬಿಡಿ. ಎಷ್ಟು ಆಳವಾಗಿ ಅಂದ್ರೆ ಹೊಕ್ಕಳವರೆಗೂ ನೀವು ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಹಣೆ ಮತ್ತು ಮುಖವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಸಮಯ ಸಮಯಕ್ಕೆ ನೋಡಿಕೊಂಡು ಸ್ವಲ್ಪ ಸ್ಟಿಫ್ನೆಸ್ ಬಂದ್ರೆ ರಿಲ್ಯಾಕ್ಸ್ ಮಾಡಿ. ಅದನ್ನು ಪಂಚಕೋಶ ವಿವೇಕ ಧ್ಯಾನ. ಈ ನಮ್ಮ ದೇಹದಲ್ಲಿ ನಿಜ ಸ್ವರೂಪ ಹಾಗೂ ಸತ್ಯ ಸ್ವರೂಪದ ಅನುಭವ. ಪ್ರಾರಂಭ ಮಾಡೋಣ. ನಿಮ್ಮ ಎರಡು ಮುಷ್ಟಿಯನ್ನು ಸ್ವಲ್ಪ ಒತ್ತಿ ಸಡಿಲು ಮಾಡಿ. ಸ್ಪಷ್ಟವಾಗಿ ತಮಗೆ ಕಂಡು ಬಂತು ಇದು ದೇಹ, ನಾನು ದ್ರಷ್ಟ, ಇದು ದೃಶ್ಯ. ಇದರ ಎಲ್ಲ ಬದಲಾವಣೆಗಳು ನನಗೆ ಸ್ಪಷ್ಟವಾಗಿ ಸಮಯ ಸಮಯಕ್ಕೆ ಕಂಡು ಬರ್ತಾ ಇದೆ. ಬಾಲ್ಯಾಭ್ಯಾಸ,
ಚಲನಾವಸ್ಥಾ, ಮಿಡಲ್ ಏಜ್ಡ್, ಪ್ರತಿಯೊಂದು ಅವಸ್ಥೆಯ ಪರಿಚಯ ನನಗುಂಟು. ನಾನು ನೋಡ್ತಕ್ಕಂಥವನು, ಇದು ದೃಶ್ಯ ಆದ ಕಾರಣ ಒಂದು ವಸ್ತು. ತನ್ನದೇ ಆದ ಶಕ್ತಿ ಯಾವುದೂ ಇಲ್ಲ. ಇದನ್ನು ಲೇಬಲ್ ಮಾಡಿ ಅನ್ನಮಯ ಕೋಶ, ಇದು ನಾನಲ್ಲ. ಅಜ್ಞಾನದಿಂದ, ಭ್ರಾಂತಿಯಿಂದ ನಾನು ದೇಹ ಅಂತ ಇಲ್ಲಿವರೆಗೂ ಅನ್ಕೊಂಡೆ. ಸ್ವಲ್ಪ ಆಳವಾಗಿ ಹೋಗೋಣ. ಪ್ರಾಣಮಯ ಕೋಶ, ಈ ಪ್ರಾಣಮಯ ಕೋಶವು ನನಗೆ ಕಂಡು ಬರ್ತಾ ಇದೆ. ಸಮಯ ಸಮಯಕ್ಕೆ ಈ ಕೋಶದಲ್ಲಿ ಕೂಡ ಬದಲಾವಣೆ ಉಂಟು. ಚಿಕ್ಕಂದಿನಿಂದ ಇಲ್ಲಿಯವರೆಗೆ ಈ ಪ್ರಾಣಕೋಶದ ಅರಿವು ಸಮಯ ಸಮಯಕ್ಕೆ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಕೋಶವನ್ನು ನೋಡ್ತಕ್ಕಂಥವನು ನಾನು ದ್ರಷ್ಟ. ಇದು ನನಗೆ ಕೇವಲ ವಸ್ತು, ದೃಶ್ಯ. ತನ್ನದೇ ಆದ ಸ್ವಂತ ಶಕ್ತಿ ಯಾವುದೂ ಇಲ್ಲ. ಆಳವಾಗಿ ಹೋಗೋಣ. ಮನೋಮಯ ಕೋಶ, ಮನಸ್ಸನ್ನು ಕೂಡ ನಾನು ಚಿಕ್ಕಂದಿನಿಂದ ಇಲ್ಲಿಯವರೆಗೆ ಇದರಲ್ಲಿ ಆದ ಎಲ್ಲಾ ವ್ಯತ್ಯಾಸಗಳನ್ನು ವ್ಯತ್ಯಾಸಗಳ ಪರಿಚಯ ನನಗುಂಟು. ಅದರಲ್ಲಿ ಎಷ್ಟೇ ಬದಲಾವಣೆ ಆದರೂ ಕೂಡ ನಾನು ದ್ರಷ್ಟನಾಗಿ
ನನ್ನಲ್ಲಿ ಯಾವುದೇ ತರದ ಬದಲಾವಣೆ ಇಲ್ಲ. ಈ ಕೋಶಕ್ಕೂ ಕೂಡ ಸ್ವಂತವಾದ ಯಾವುದೇ ಶಕ್ತಿ ಇಲ್ಲ. ಇದು ಕೂಡ ಒಂದು ವಸ್ತು. ನನ್ನ ಶಕ್ತಿಯಿಂದ ಚಲಾವಣೆ ಆಗ್ತಕ್ಕಂಥ ಈ ಮನಸ್ಸು ಒಂದು ವಸ್ತು. ಇನ್ನ ಆಳವಾಗಿ ಹೋಗೋಣ. ವಿಜ್ಞಾನಮಯ ಕೋಶ, ಬುದ್ಧಿಯ ಕೋಶ. ಈ ಕೋಶದ ಜ್ಞಾನ ಕೂಡ ನನಗೆ ದ್ರಷ್ಟನಾಗಿ ಸಂಪೂರ್ಣವಾಗಿದೆ. ಬಾಲ್ಯ ಅವಸ್ಥೆಯಿಂದ ಈ ಬುದ್ಧಿ ಕೋಶದ ವಿಚಾರ ಶಕ್ತಿಯ ಪರಿಚಯ ನನಗುಂಟು. ಸಣ್ಣ ಸಣ್ಣ ವಸ್ತುಗಳ ಅರ್ಥ ಮಾಡಿಕೊಳ್ಳುವುದು ಬಾಲ್ಯಾವಸ್ಥೆಯಲ್ಲಿ ಕಷ್ಟವಾಗಿತ್ತು. ಬೆಳೀತಾ ಬೆಳೀತಾ ಬುದ್ಧಿಶಕ್ತಿಯೂ ಬೆಳೀತು. ಹೊಸ ವಿಚಾರದ ಪರಿಚಯ ಕೂಡ ಆಯಿತು. ತಿಳಿದುಕೊಳ್ಳುವ ಶಕ್ತಿಯು ಕೂಡ ಬೆಳೀತು. ದ್ರಷ್ಟನಾಗಿ ನನಗೆ ಈ ಎಲ್ಲ ಬದಲಾವಣೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸಮಯಕ್ಕೆ. ಈ ಕೋಶಕ್ಕೂ ಕೂಡ ಸ್ವಂತವಾದ ಶಕ್ತಿ ಯಾವುದೂ ಇಲ್ಲ. ಇದು ಕೂಡ ಒಂದು ವಸ್ತು. ಒಂದು ಸಮಯಕ್ಕೆ ಮೃತ ಹೋಗಿ ಪಂಚಭೂತಗಳಲ್ಲಿ ಸೇರಿಕೊಳ್ಳುವ
ಈ ವಿಜ್ಞಾನಮಯ ಕೋಶ. ಅದೇ ತರ ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ. ಇನ್ನ ಆಳವಾಗಿ ಹೋಗೋಣ. ಆನಂದಮಯ ಕೋಶ, ವಿಚಾರಗಳಿಲ್ಲದೆ ಒಂದು ಆನಂದದ ಅನುಭೂತಿ. ಅಜ್ಞಾನ ಭರಿತ ಈ ಕೋಶ ಇದು ಕೂಡ ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕೆಲವು ಸಮಯದ ಹಿಂದೆ ಈ ಆನಂದದ ಅನುಭೂತಿ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಈ ಸ್ಥಿತಿ ಇರುವುದಿಲ್ಲ. ಈ ಕೋಶವು ಕೂಡ ಸದಾ ಬದಲಾವಣೆ ಆಗ್ತಾ ಇರುತ್ತೆ. ಅಶಾಶ್ವತ. ಇದು ಕೂಡ ಒಂದು ವಸ್ತು. ಇವೆಲ್ಲ ಕೋಶಗಳಿಗೆ ಸದಾ ಚೈತನ್ಯ ಶಕ್ತಿ ನೀಡ್ತಕ್ಕಂಥ ಆ ಪರಮಾತ್ಮನ ಶಕ್ತಿಯೇ ಸತ್ಯ. ಜೀವನದ ಎಲ್ಲ ಅವಸ್ಥೆಗಳಲ್ಲಿ ಈ ಪರಮಾತ್ಮನ ಶಕ್ತಿ ದ್ರಷ್ಟ. ಈ ಎಲ್ಲ ಕೋಶಗಳು ದೃಶ್ಯ.
ಈ ಎಲ್ಲಾ ಕೋಶಗಳ ಸಮಯ ಪ್ರಾರಬ್ಧ ಕರ್ಮವು ನಿಶ್ಚಯ ಮಾಡುತ್ತೆ. ಆ ನಿಶ್ಚಯ ಪ್ರಕಾರ ಸಮಯ ಬಂದಾಗ ಈ ಎಲ್ಲಾ ಕೋಶಗಳು ಮೃತ ಹೋಗುತ್ತವೆ. ತ್ರಿಕಾಲಕ್ಕೆ ಇರ್ತಕ್ಕಂಥ ಈ ಚೈತನ್ಯ ಶಕ್ತಿ ಸಚ್ಚಿದಾನಂದ ಸ್ವರೂಪ ಶಕ್ತಿ ಆ ಪರಮಾತ್ಮನ ಶಕ್ತಿ ಅದೇ ಪರಮ ಸತ್ಯ. ಈ ಶಕ್ತಿಯನ್ನು ಬಿಟ್ಟು ಬಾಕಿ ಎಲ್ಲವುದು ಮಿಥ್ಯ, ಅಶಾಶ್ವತ. ನಾನು ಎಂಬ ಅನಿಸಿಕೆ ಅದು ಒಂದು ಭ್ರಾಂತಿ ಮಾತ್ರ. ನಾವು ಜ್ಞಾನದಿಂದ ಅದನ್ನು ತಿಳಿದುಕೊಂಡು ಎಷ್ಟು ಬೇಗ ಅದನ್ನು ಹೊರಗೆ ಹಾಕ್ತೀವೋ ಅಷ್ಟು ಬೇಗ ನಮಗೆ ಜ್ಞಾನೋದಯ ಆಗುವುದು. ಇನ್ನೊಂದು ಸುಲಭ ಮಾರ್ಗ, ಆ ಅಹಂಕಾರವನ್ನು ಓಡಿಸುವ ಪ್ರಯತ್ನವನ್ನು ಬಿಟ್ಟು ಈ ಪರಮಾತ್ಮನ ಶಕ್ತಿ ಈ ಅರಿವಿನ ಶಕ್ತಿ ಈಗ ಸದ್ಯದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ ಇದೇ ಶಕ್ತಿ ಪರಮ ಸತ್ಯ. ಇದೇ ಶಕ್ತಿ ಪರಮಾತ್ಮ ಅಂತ ಅಂದುಕೊಂಡು ನಾವು ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ಬೇಗ ಈ ಅಹಂಕಾರ ಶಕ್ತಿ, ಮಾಯಾ ಶಕ್ತಿ ನಮ್ಮನ್ನು ಬಿಟ್ಟು ಹೋಗುತ್ತೆ.
ಶಕ್ತಿ, ಚೈತನ್ಯ ಶಕ್ತಿ, ಇದೇ ಪರಮಶಕ್ತಿ. ನಿಧಾನಕ್ಕೆ ಎಲ್ಲರೂ ಅಂಗೈಯನ್ನು ಉಜ್ಜಿ ಆ ಒಂದು ಉಷ್ಣತೆ ಕಣ್ಣಿನ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಪ್ರೀತಿಯಿಂದ ಕಣ್ಣನ್ನು ತೆಗೆರಿ. ವಿಜಯ ಕೃಷ್ಣ ಅವರು ಬಾಹ್ಯ ಅಂದ್ರೆ ಹೊರಗಡೆ, ಎಕ್ಸ್ಟರ್ನಲ್. ಓಕೆ, ಹಾಗಾದ್ರೆ ನಾನು ಇವಾಗ Q&A ಸ್ಟಾರ್ಟ್ ಮಾಡಿದ್ದೀನಿ. Thank you for choosing freeconferencecall.com. You're helping people around the world communicate for free. There are 59 participants. ಹಲೋ, ಹರಿ ಓಂ. ಹಾ ಹರಿ ಓಂ ಅಣ್ಣ, ಹರಿ ಓಂ. ಹಾ ಹೇಳಮ್ಮ ಮಾರುತೇಶ್. ಮಾರುತೇಶ್ ಹೇಳ್ರಿ. ಹರಿ ಓಂ, ಹರಿ ಓಂ ಅಣ್ಣ. ಹಾ ಹರಿ ಓಂ, ಕೇಳಿಸ್ತದೆ ಹೇಳ್ರಿ. ಕೇಳಿಸ್ತಿದ್ಯಾ? ಕೇಳಿಸ್ತದ. ಯಾಕೆ ಸ್ಪಷ್ಟವಾಗಿದೆಯಲ್ಲ? ಹಲೋ, ಓಕೆ, ಬೇರೆ ಯಾರಾದ್ರೂ ಏನಾದ್ರು ಕೇಳೋದುಂಟಾ? ಓಕೆ, ಹಲೋ. ಹಾ ಹರಿ ಓಂ ಹೇಳ್ರಿ. ಹರಿ ಓಂ. ಹರಿ ಓಂ. ಏಕಾಗ್ರತೆಗೂ ಹಾಗೂ ಧ್ಯಾನಕ್ಕೂ ವ್ಯತ್ಯಾಸ ಏನು? ಓಕೆ, ಸಿ
ಈ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಮನಸ್ಸೇನ್ ಚಂಚಲ ಆಗಲ್ಲ, ಚಂಚಲ ಆಗ್ತಕ್ಕಂಥ ನಾವು ಏಕಾಗ್ರತೆಯಿಂದ ಒಂದು ಸ್ಥಿತಿಯಲ್ಲಿ ನಾವು ಇಡ್ತೀವಿ ಅದನ್ನ. ಓಕೆ, ಧ್ಯಾನದಲ್ಲಿ ಆ ಸ್ಥಿತಿಯನ್ನು ಧಾರಣ ಮಾಡ್ಕೊಂಡು ಹೋಲ್ಡ್ ಮಾಡ್ಬೇಕಲ್ಲಿ. ಇಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗಡೆ ಹೋಗ್ತಕ್ಕಂಥ ಸ್ಥಿತಿಯನ್ನ ನಾವು ನಿಂದಿರ್ಸಿದ್ವಿ. ಧ್ಯಾನದಲ್ಲಿ ಆ ಸ್ಥಿತಿಯನ್ನ ನಾವು ಹಿಡ್ಕೊಂಡು ನಿಂದಿರ್ಬೇಕಷ್ಟೇ. ಎರಡು ಚಾಲೆಂಜ್ ಇದೆ. ಒಂದು, ಅದು ನಿಂತ್ಕಂತ ಏನು ಚಂಚಲ ಇರ್ತಕ್ಕಂಥದ್ದು ಸ್ಥಿರ ಆಯ್ತು. ಸ್ಥಿರ ಆದ್ಮೇಲೆ ನಿಮಗೆ ಧಾರಣ ಸ್ಥಿತಿ ಇರ್ಲಿಲ್ಲ ಅಂದ್ರೆ ಅದು ಸ್ಥಿರವಾಗಿರುತ್ತೆ, ಅದು ಬಿದ್ದೋಗ್ಬಿಡುತ್ತೆ ಮತ್ತೆ. ಇದು ಧಾರಣ ಅಂದ್ರೆ ಅಲ್ಲಿ ನೀವು ಹಿಡಿಬೇಕು, ಅದನ್ನ ಹೋಲ್ಡ್ ಮಾಡ್ಬೇಕಾದ್ರೆ ಎಷ್ಟೊತ್ತು ನೀವು ಅದನ್ನ ಹೋಲ್ಡ್ ಮಾಡೋ ಶಕ್ತಿ ಇದೆಯಲ್ಲ, ಅದು ಧ್ಯಾನ ಮಹತ್ವ. ಚಂಚಲ ಆಗ್ತಿರೋದನ್ನ ಹಿಡಿಯೋದು ಒಂದು ಕಾನ್ಸಂಟ್ರೇಷನ್. ಅದು ಕಾನ್ಸಂಟ್ರೇಷನ್. ಸೊ ಬೆಟರ್ ದಿ ಕಾನ್ಸಂಟ್ರೇಷನ್, ಬೆಟರ್ ದಿ ಮೆಡಿಟೇಷನ್. ಅದಕ್ಕೆ ಒಂದು ದಾರಿ ಅಷ್ಟೇ. ಅದು ಕಾನ್ಸಂಟ್ರೇಷನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮೆಡಿಟೇಷನ್ ಒಳ್ಳೇದಾಗುತ್ತೆ. ಬಟ್ ಆ ಪವರ್ ಬೇರೆ. ಅದು ಇಲ್ಲಿ ನೀವು ಅದನ್ನ ಕಾನ್ಸಂಟ್ರೇಷನ್ ಅಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ವಿಚಾರ ಬರದೇ ಇರ್ತಕ್ಕಂಥ ಒಂದು ಸ್ಥಿತಿನ ನೀವು ನಿರ್ಮಾಣ ಮಾಡ್ತೀರಿ. ಆ ನಿರ್ಮಾಣ ಮಾಡಿದ್ದನ್ನ ನೀವು ಅಲ್ಲಿ ಅದೇ ಸ್ಥಿತಿಯಲ್ಲಿ ಇರೋದು ಧಾರಣ. ಅಂದ್ರೆ ನೀವು ಅಲ್ಲಿ ಇರ್ತೀರಾ, ಇಟ್ಕೊಂಡಿರ್ತೀರ ಆ ಸ್ಥಿತಿಯಲ್ಲಿ. ಇವಾಗ ಬಾಡಿ ಮೂವ್ಮೆಂಟ್ ಆಗ್ತಾ ಇರತ್ತಂದ್ರೆ ಕೂತ್ಕೊಂಡ್ರೆ ಏನಾಯ್ತು, ಅದು ಒಂದ್ ಕಡೆ ನೀವು ಮೂವ್ಮೆಂಟ್ ಆಗೋದನ್ನ ಬಿಟ್ಟು ನೀವು ಕೂತ್ಕೊಂಡ್ರೆ, ಹೌದಾ? ಅದೇ ಸ್ಥಿತಿಯಲ್ಲಿ ಕೂತ್ಕೊಂಡಿರೋದು ಧ್ಯಾನ ಆಗತ್ತೆ. ಅಂದ್ರೆ ಅದು ಧಾರಣ ಆಯ್ತು ನೋಡಿ. ಇದು ಫೈನ್ ವ್ಯತ್ಯಾಸ ಇದೆ ಅದು. ಸೊ ನಿಮಗೆ ಸಿಂಪಲ್ ಆಗಿ ಇದನ್ನ ಹೇಳ್ತಾರೆ ಅಷ್ಟೇ. ತುಂಬಾ ತುಂಬಾ ಡಿಫರೆನ್ಸ್ ಇದೆ, ಬಹಳ ಇಟ್ಸ್ ಬಾರ್ಡರ್ ಲೈನ್ ಇದೆ ಅದು. ಓಕೆ, ಒಳ್ಳೇದು. ಓಕೆ, ಹರಿ ಓಂ. ಹಲೋ, ಹರಿ ಓಂ ಅಣ್ಣ. ಹೇಳಮ್ಮ. ಹರಿ ಓಂ ಅಣ್ಣ, ಮಾರ್ತೇಶ್ ಮಾತಾಡೋದು. ಹೇಳ್ರಿ. ಕೇಳ್ತಾ ಇದೆಯಾ ಅಣ್ಣ? ಕ್ಲಿಯರ್ ಆಗಿ ಕೇಳ್ತಾ ಇದೆ, ನೀವು ಹೇಳಿ. ಬಹಳ ಸ್ಲೋ ಇದೆ ಅಣ್ಣ. ಸ್ಲೋ ಇದೆ. ಏನ್ ಸ್ಲೋ ಇದೆ? ನಮ್ಮ ವಾಯ್ಸ್ ಕೇಳುತ್ತಣ್ಣ? ನನಗೆ ಕ್ಲಿಯರ್ ಆಗಿದೆ, ನೀವು ಕೇಳಿ. ಹೌದಾ? ನಿಮಗೆ ಕ್ಲಿಯರ್ ಇಲ್ವಾ? ನನಗೂ ಸ್ವಲ್ಪ ಸ್ಲೋ ಬರ್ತಾ ಇದೆ ಅಣ್ಣ. ತೊಂದರೆ ಇಲ್ಲ. ಬೇರೆಯವ್ರಿಗೆಲ್ಲ ಸರಿಯಾಗಿ ಕೇಳಿಸ್ತಾ ಇದೆಯಾ? ಸ್ವಲ್ಪ ಬೇರೆಯವ್ರಿಗೆ ಕೇಳಿಸ್ತಾ ಇದ್ರೆ ಸರಿ ಹೇಳಮ್ಮ. ಅದಣ್ಣ, ಈಗ ಇವತ್ತು 34 ಮತ್ತೆ 36 ಶ್ಲೋಕ ಎರಡು ತಾವು ಮಾಡಿದಿರಿ. ಇವತ್ತು 2 ಶ್ಲೋಕ. ಅದರಲ್ಲಿ ಕೆಲವು ಪ್ರಪಂಚದಲ್ಲಿ ಕೆಲವು ಜನ ಪಾರಿಮಾರ್ಥಿಕ ಜ್ಞಾನವನ್ನು ಹೊಂದಿರ್ತಾರ್ರಿ. ಪಾರಿಮಾರ್ಥಿಕ ಜ್ಞಾನ, ಹೌದು, ಆತ್ಮಜ್ಞಾನವನ್ನು ಅವರು ಹೊಂದಿರ್ತಾರೆ. ಆದ್ರೆ ಅವರು ಏನಾದ್ರೂ ಸಮಸ್ಯೆ ಬಂದಾಗ ಪಲಾಯನ ಮಾಡ್ತಾರೆ. ಮತ್ತೆ ಅವರು ಚಿಕ್ಕವ್ರ ಮೇಲೆ ಮತ್ತೆ ಎಲ್ಲಾ ಜವಾಬ್ದಾರಿ ವಹಿಸಿ ತಾವು ಜಾರಿ ಕೊಡ್ತಾರೆ. ಇದು ಸರಿನಾ ಅಂತಂದು ನನಗೊಂದು ಪ್ರಶ್ನೆ ಇದೆ. ಹೇಗೆ ಅವರು ಅಂತೀರಾ? ಆತ್ಮಜ್ಞಾನ ಬಂದಿರೋರು ಚಿಕ್ಕಂದ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಅವ್ರು ಅದನ್ನ ಆ ಒಂದು ಸಮಸ್ಯೆಯಿಂದ ಪಲಾಯನ ಮಾಡ್ಲಿಕ್ಕೆ ನೋಡ್ಕೊಡ್ತಾರೆ. ಪಲಾಯನ ಮಾಡ್ಲಿಕ್ಕೆ ಇಲ್ಲ, ಒಂದ್ ಸ್ವಲ್ಪ ಉದಾಹರಣೆ ಕೊಡ್ಬೇಕು ನೀವು ಇದಕ್ಕೆ. ಪಲಾಯನ ಮಾಡ್ಬೇಕು ಅಂತಂದ್ರೆ ನೋಡಿ, ಈ ಒಂದು ಸ್ಥಿತಿಗೆ ಮುಟ್ಟದವ್ರು ಏನ್ ಮಾಡ್ತಾರಂದ್ರೆ ಅವರು ಇದನ್ನ ಯಾವ್ದು ಹೆಚ್ಚಾಗಿ ಈ ವ್ಯವಹಾರದ್ದು ಅದು ಇದು ಯಾವ್ದು ಇಟ್ಕೊಳಂಗಿಲ್ಲ ಅವರು. ಸೊ ಹಾಗಾಗಿ ಅವ್ರಿಗೆ ತಿಳಿಯೋದಿಲ್ಲ ಅಂತೇಳಿ ಏನಪ್ಪಾ ನಿಮಗೆ ಜಾಸ್ತಿ ಇದು ತಿಳಿಯುತ್ತೆ ಅಂತ ಆತರ ಹೇಳಿರ್ಬೋದಾಗ್ಲಿ. ಪಲಾಯನ ಮಾಡೋದೇನಿದೆ ಅವ್ರಿಗೆ ಏನು ಬೇಕೇ ಆಗಿಲ್ಲಲ್ಲ. ಅವ್ರಿಗೆ ಈ ಯಾರು ಒಂದು ಆ ಸ್ಥಿತಿಗೆ ಮುಟ್ಟದವ್ರಿಗೆ ನಮ್ಗೇನು ಬೇಕಾಗಿಲ್ಲಪ್ಪ. ಅದೇನಿದೆ ಲೌಕಿಕ ಜೀವನಕ್ಕೆ ಬಂದವಾಗ ಆತರ ಮಾಡಿರ್ತಾರೆ ನೋಡಿ. ನೀವು ಇಲ್ಲ, ಇದು ಏನಿದೆ ಅಂದ್ರೆ
ಬೇರೆ ಬೇರೆ ಕೆಟಗರಿ ಬೇರೆ ಬೇರೆ ಸ್ಟೇಟಸ್ ಅಲ್ಲಿ ಆಗೋದುಂಟು. ಇಲ್ಲಿ ಏನಪ್ಪಾ, ಯಾವ್ದಾದ್ರು ಒಂದು ಸನ್ಯಾಸಿ ವರ್ಸಸ್ ಅವ್ರ ಶಿಷ್ಯಂದ್ರದ್ದು ವಿಷಯ ಕೇಳ್ತಾ ಇದ್ರು, ಇಲ್ಲ ಮನೆಯಲ್ಲಿ ಒಬ್ರು ಆತ್ಮಜ್ಞಾನವನ್ನು ಪಡೆದು ಗೃಹಸ್ಥದಲ್ಲಿ ಇರ್ತಾರೋ. ಲೌಕಿಕ ಜೀವನದಲ್ಲಿ ಸಾಮಾನ್ಯ ಫ್ಯಾಮಿಲೀಸ್ ಅಲ್ಲಿ ನಾ ಹೇಳುದ್ರಿ, ಅಂದ್ರೆ ಫ್ಯಾಮಿಲಿ ಅಂದ್ರೆ ಗೃಹಸ್ಥ ಜೀವನದಲ್ಲಿ ಇರ್ತಕ್ಕಂತ ವ್ಯಕ್ತಿ, ಅವರು ಯಾರಲ್ಲಿ ಆತ್ಮಜ್ಞಾನ ಇರುತ್ತೆ ಅವರು ಸಮಸ್ಯೆ ಬಂದಾಗೆ ಅದರಿಂದ ದೂರ ಸರಿತಾರಂತ ನೀವ್ ಹೇಳ್ತೀರಾ? ಇಲ್ಲಿ ನಾನು ಹೇಳಿದ್ನಲ್ರಿ, ಅವ್ರಿಗೆ ಈ ಸಂಸಾರದಿಂದ ಏನು ಬೇಕಾಗಿಲ್ಲಲ್ಲ ಅವ್ರಿಗೆ. ಅವ್ರಿಗೆ ನೀವ್ ಅವ್ರು ಏನ್ ಹೇಳ್ತಾರೆ, ನೀವು ನನಗೆ ಏನಾದ್ರು ಸಲಹೆ ಕೇಳೋದಿದ್ರೆ ಕೇಳಿ, ಇದನ್ನ ಏನ್ ಪರಿಶೀಲನೆ ಮಾಡೋದಕ್ಕೆ ಮತ್ತೆ ಅವ್ರು ಓಡಾಡ್ಬೇಕಲ್ಲ, ಅವ್ರ ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕು. ಅವ್ರು ಹೇಳ್ತಾರೆ ಅದೆಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತು, ನನಗೆ ನಾನ್ ಪರಮಾತ್ಮನಲ್ಲಿ ನಾನು ಲೀನವಾಗಿರ್ಬೇಕು ಅಂತ ನನ್ನ ವಿಚಾರ ಇದೆ. ಇದ್ರಲ್ಲಿ ಎರಡು ರೀತಿ ಇದೆ ನೋಡಿ. ನಾನ್ ನಿಮ್ಗೆ ಅವಾಗ ನಾನು ಕೊಟ್ನಲ್ಲ, ಈ ಜನಕ ಮಹಾರಾಜರಿದ್ರು, ಮತ್ತೆ ಪ್ರಹ್ಲಾದ, ಇವರೆಲ್ಲ ಜೀವನವನ್ನು ಮಾಡ್ತಾ ಮಾಡ್ತಾ ಅವ್ರು ಸಾಧನೆ ಮಾಡಿದ್ರು. ಅಂದ್ರೆ ಒಂದು ಕೈಯಿಂದ ಪರಮಾತ್ಮನ ಕಾಲಿಡಿದ್ರು, ಇನ್ನೊಂದು ಕೈಯಿಂದ ಜಗತ್ನಲ್ಲಿ ವ್ಯವಹಾರ ಮಾಡ್ತಿದ್ರು. ಇವಾಗ ಶಂಕರಾಚಾರ್ಯ ಇದ್ರು, ರಮಣ ಮಹರ್ಷಿಗಳಿದ್ರು, ಇವರೆಲ್ಲ ನಮಗ್ ಜಗತ್ತು ಬೇಕಾಗಿಲ್ಲ ಅಂತೇಳಿ. ವಿವೇಕಾನಂದರು ಎರಡು ಕಡೆ ಇದ್ರು ನೋಡಿ, ಅವ್ರು ಕರ್ಮವನ್ನು ಮಾಡ್ತಿದ್ರು, ಮತ್ತೆ ಭಗವಂತನ ಕೂಡ ಅವರು ಸಮನಾಗಿ ಅವರು ಇಟ್ಕೊಂಡು. ಸೊ ಇದ್ರಲ್ಲಿ ಏನಿದೆ ಇದ್ರಲ್ಲಿ, ಇದು ಸರಿಯಾಗಿ ನೀವು ಬೇಕಿದ್ರೆ ಆಮೇಲೆ ಹೇಳಿ, ನನಗೆ ಏನ್ ತೊಂದ್ರೆ ಇಲ್ಲ, ನಿಮಗೆ ಹೇಳ್ತೀನಿ. ಇಲ್ಲೇನು ಓಡೋಗೋದ್ ಪ್ರಶ್ನೆ ಏನಿದೆಯೋ, ಏನ್ ಇವ್ರು ಅವ್ರ ನೇಚರ್ ಹಂಗಿರುತ್ತೆ, ನನಗೆ ಇದರಿಂದ ಏನು ಬೇಕಾಗಿಲ್ಲಪ್ಪ, ನೀವು ನನ್ಗೆ ಯಾಕೆ ಸಮಸ್ಯೆ ತಂದು ಕೊಡ್ತೀರಿ. ಓಕೆ, ಇವಾಗ ಒಂದ್ ಫಾರ್ ಎಕ್ಸಾಂಪಲ್ ಯಾರು ದುಡ್ಡು ಕೊಡೋರು ಇದ್ರನ್ರಿ, ಅವ್ರು ದುಡ್ಡು ಕೊಡ್ತಾ ಮೇಲೆ ನಾನು ಇವಾಗ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತಿದ್ರಿ, ಇವನಂತಾನೆ ನನಗೇನ್ ಮಾಡೋದೈತೆ, ಕೊಡಂಗಿಲ್ಲ ಅಂದ್ರೆ ಹೋಗ್ಬೋದು, ನಾನು ಋಣದಾಗ ಇರ್ತಾನೆ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮೋಹ ಇಲ್ಲಲ್ಲ ಅವ್ರಿಗೆ. ಇವಾಗ ಅದೇ ಅವ್ರ ಮಕ್ಕಳಾಗಿದ್ರು ಅಂದ್ರೆ ಯಾರಾದ್ರೂ ಇದ್ರು ಬೇರೆದು, ಇದು ಅದೇಂಗ್ ಬಿಡೋದಂದ್ರೆ, ನೀವು ಪ್ರಯತ್ನ ಮಾಡ್ರಪ್ಪ, ನೀವು ಮಾಡಿ ಬಂತಂದ್ರೆ ನೀವು ಉಪಯೋಗಿಸ್ರಿ, ನನಗೇನ್ ಕೊಡ್ಬೇಡ್ರಿ ಅಂತ, ಆ ರೀತಿ. ಒಳ್ಳೇದು. ಹರಿ ಓಂ. ಇಲ್ಲಿ ಒಂದು ಇವರು ಗುಟ್ಟಾಲ್ ಟೆಕ್, ಇವರು ನಿಮ್ಮ ಹೆಸರು ಗೊತ್ತಾಗ್ಲಿಲ್ರಿ, ಗುಟ್ಟಾಲ್ ಟೆಕ್ ಅಂತ ಏನ್ ಬರ್ದಿರಲ್ಲ. ಸೊ ಇಲ್ಲಿ ದಿಸ್ ಬಾಡಿ ಇಸ್ ಇನ್ಸ್ಟ್ರೂಮೆಂಟಲ್ ಫಾರ್ ಆಲ್ ಅಚೀವ್ಮೆಂಟ್ಸ್. ಇಫ್ ಸ್ಟಾರ್ಟ್ ಗಿವಿಂಗ್ ಕಮಾಂಡ್, this is not me, or not we hindering our achievement. ಇಲ್ಲಿ ಪ್ರತಿಯೊಂದು ನೀವು ನಾನ್ ಮಾಡ್ತಾ ಇದ್ದೀನಿ ಅಂತ ಮಾಡಬೇಡಿ, ನಾನು ಇದನ್ನ ಸಾಕ್ಷಿ ರೂಪದಿಂದ ನಾನು ನೋಡ್ತಾ ಇದ್ದೇನಂತ ಮಾಡಿ ಅಂತ ಹೇಳೋದಷ್ಟೇ. ನಾನು ಅಂದ್ರೆ ಏನಾಯ್ತು, ಅಲ್ಲಿ ಅಹಂ ಬರುತ್ತೆ, ಇಲ್ಲಿ ಪರಮಾತ್ಮ ಮಾಡಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನ ಅವರು ಸೊರಟೂರ್ ಅವ್ರ ಪ್ರಶ್ನೆ ಏನಿದೆಯಲ್ಲ ಅದ್ರ ಮಾತಾಡ್ತಾ ಇದ್ರ ವಿಷಯ ಬರುತ್ತೆ, ಇದನ್ನ ಹೇಳೋಣ. ಮತ್ತೆ ಮೇಘ ಅವ್ರು ಏನಂದ್ರು, ಕ್ಯಾನ್ ವಿ ಡೂ ಮೆಡಿಟೇಷನ್ ಅಂಡರ್ ಪಿರಮಿಡ್? ಎಸ್, ಮಾಡ್ಬೋದು, ಏನ್ ಪರ್ಫೆಕ್ಟ್ ಇದೆ, ತೊಂದರೆ ಏನಿಲ್ಲ ಅದರಲ್ಲಿ. ಓಕೆ, ಆಯ್ತು. ಓಕೆ, ಇವಾಗ ನಾನು ಈ ಪ್ರಶ್ನೆಗೆ ಬರ್ತೇನೆ. SH ಸೊರಟೂರ್ ಅವ್ರದ್ದು. ಇಲ್ಲಿ ನೋಡಿ, ನಿನ್ನೆ ನಾವೇನು ಮಾತಾಡಿದ್ವಿ, ಏನೇ ಒಂದು ಕಾರ್ಯ ನಮ್ಮ ದೇಹದಲ್ಲಿ ಆಗತ್ತೆ, ಬಾಹ್ಯವಾಗಿ ಮತ್ತೆ ಆಂತರಿಕವಾಗಿ ಅಂತ ಎರಡು ರೀತಿ ಇದೆ. ಪ್ರಕೃತಿಯಿಂದ ಆಗ್ತಕ್ಕಂಥ ಕಾರ್ಯಗಳು, ಆಂತರವಾಗಿ ಅಂದ್ರೆ ಒಳಗಡೆ ಆಗ್ತಕ್ಕಂಥ ಕಾರ್ಯಗಳೇನಿದೆ, ಜೀರ್ಣ ಆಗ್ತಕ್ಕಂಥದ್ದು, ಉಸಿರಾಡ್ತಕ್ಕಂಥದ್ದು, ಹೃದಯ ಸಂಚಲನೆ, ರಕ್ತ ಸಂಚಲನೆ, ಮತ್ತೆ ಜೀರ್ಣವಾದ ಆಹಾರದ ಎಲ್ಲ ಬೇರೆ ಬೇರೆ ದೇಹಕ್ಕೆ ಮುಟ್ಸೋಂತ ಸಂಚಲನೆ, ಇದೆಲ್ಲ ಏನಿದೆ ಆಂತರಿಕವಾಗಿ ಆಗ್ತಾ ಇದೆ. ಅಲ್ಲಿ ಅಜ್ಞಾನಿ ಆಗಿರ್ತಕ್ಕಂಥ ನಾವು ಅದನ್ನ ನಾವು ಒಪ್ಕೊಂತೀವಿ.
ಆದ್ರೆ ಬಾಹ್ಯದಲ್ಲಿ ಏನಿದೆ ಅಲ್ಲಿ ನಾವು ನಮ್ಮ ಮೇಲ್ಗೈ ಇದೆ. ನಾನು ಇದನ್ನ ಮಾಡ್ತೀನಿ, ಇದನ್ನ ಮಾಡೋದಿಲ್ಲ. ಇವತ್ತಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ, ರಾಗದ್ವೇಷ ಅಂತ ಏನಿದೆ ಅಲ್ಲಿ ನಾವು ಅದನ್ನೆಲ್ಲ ಉಪಯೋಗಿಸ್ತೀವಿ. ನಮ್ಮ ಏನಾಯ್ತಲ್ಲಿ, ನಮ್ಮ ಇಂದ್ರಿಯಕ್ಕೆ ಪ್ರಿಯವಾದದ್ದು ನಾನು ಮಾಡ್ತೀನಿ, ನನ್ನ ಮನಸ್ಸಿಗೆ ಪ್ರಿಯವಾಗಿರ್ತಕ್ಕಂಥದ್ದು ನಾನು ಮಾಡ್ತೀನಿ, ಬೇರೆದು ನಾನು ಮಾಡೋದಿಲ್ಲ. ಆಂತರಿಕಕ್ಕೆ ನಾವು ಒಪ್ತಾ ಇದ್ದೀವಿ, ಆದ್ರೆ ಬಾಹ್ಯಕ್ಕೆ ನಾವು ಯಾಕೆ ಒಪ್ಪೋದಿಲ್ಲ ಅಂತ ಇದು ಪ್ರಶ್ನೆ ಸೊರಟೂರ್ ಅವ್ರದ್ದು. ಸೊ ಇಲ್ಲಿ ಎರಡು ವ್ಯಕ್ತಿಗಳನ್ನ ತಗೋಣ, ಜ್ಞಾನಿ ಅಜ್ಞಾನಿ. ಇವಾಗ ಜ್ಞಾನಿ ಇದ ನಮ್ಮ ಕಡೆ, ಅವನಿಗೆ ಗೊತ್ತು ಸ್ಪಷ್ಟವಾಗಿ ಇದು ಪರಮಾತ್ಮನೇ ಸತ್ಯ. ಇಲ್ಲಿ ಇವಾಗ ಹೇಗೆ ಶಂಕರಾಚಾರ್ಯರಿಗೆ ಅವ್ರು ಹೇಳ್ತಾರೆ, ಶ್ಲೋಕಾರ್ಧೇನ ಪ್ರವಿಕ್ಷಾಮಿ, ಅಂದ್ರೆ ಅರ್ಧ ಶ್ಲೋಕದಲ್ಲಿ ನಿಮಗೆ ಈ ಪರಮ ಸತ್ಯದ ಒಂದು ನಾನು ಜ್ಞಾನ ಹೇಳ್ತೀನಿ. ಇಷ್ಟೆಲ್ಲ ಲಕ್ಷ 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 ಶ್ಲೋಕಗಳೆಲ್ಲ ನೀವು ಓದೋದ್ ಬೇಕಾಗಿಲ್ಲ. ಶ್ಲೋಕಾರ್ಧೇನ, ಅರ್ಧ ಶ್ಲೋಕದಲ್ಲಿ ಪ್ರವಕ್ಷಾಮಿ ಹೇಳ್ತಾ ಇದ್ದೀನಿ. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ, ಜೀವೋ ಬ್ರಹ್ಮೈ ನಾಪರಾಹ. ಬ್ರಹ್ಮವೇ ಸತ್ಯ, ಜಗತ್ ಮಿಥ್ಯ. ಮಿಥ್ಯ ಅಂದ್ರೇನು? ಇವತ್ತಿದೆ ನಾಳೆ ಇಲ್ಲ ಅಷ್ಟೇ. ಇವಾಗ ಕೆಲವು ವ್ಯಕ್ತಿಗಳು ನೋಡ್ರಿ, ಒಂದು ತಿಂಗಳ ಹಿಂದೆ ನಮಗೆ ಕಾಣಿಸ್ತಾ ಇದ್ರು, ಆಮೇಲೆ ಮಧ್ಯದಲ್ಲಿ ಅವ್ರ ಮೃತ್ಯು ಆಯ್ತು, ಅವ್ರು ಕಾಣಿಸೋದಿಲ್ಲ. ಅವ್ರು ಇದ್ದಾಗ ಎಷ್ಟು ಸತ್ಯವಾಗಿದ್ರು ಅವ್ರು ನಮ್ಮ ಎದುರಿಗೆ. ದಿನ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ, ಅವ್ರ ಜೊತೆಗೆ ಹೋಗ್ತಾ ಇದ್ವಿ, ಭೇಟಿ ಆಗ್ತಾ ಇದ್ವಿ, ಎಷ್ಟೊಂದು ವಿಚಾರ ನಗ್ತಾ ಇದ್ವಿ, ತಮಾಷೆ ಮಾಡ್ತಿದ್ವಿ. ಇದೆಲ್ಲ ಕೆಲವ್ರ ಹತ್ರ ನಿಮ್ಗೆ ಅನುಭವ ಇದೆ. ಸಡನ್ ಆಗಿ ನೋಡ್ತೀರಿ ಆ ವ್ಯಕ್ತಿ ಇಲ್ಲ. ಏನಾಯ್ತು? ಮಿಥ್ಯ ಅಲ್ವಾ ಅದು ಸ್ಥಿತಿ. ಅಂದ್ರೆ ಇಲ್ಲಿವರೆಗೂ ಇದ್ದಿದ್ದು ಆತ ಒಂದು ಮಿರಾಜ್ ಇದ್ದಂಗೆ, ಮರಳುಗಾಡಿನಲ್ಲಿ ನೀರ್ ಹೇಗೆ ಕಾಣಿಸುತ್ತೆ ಆ ರೀತಿ. ಸೊ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಇದು ಇದೆ, ಶಾಶ್ವತ ಅಲ್ಲ. ಇದು ಎಲ್ಲದಕ್ಕೂ ಸಮಯ ಇದೆ. ಕೆಲವು ಹೂ ಏನಿದೆ ಒಂದು ದಿನಾನೇ ಬಾಳ್ತವೆ ಅವು. ಕೆಲವು ಪ್ರಾಣಿಗಳು ಒಂದು ವಾರ ಇರ್ತವೆ, ಕೆಲವು 1 ವರ್ಷ ಇರುತ್ತೆ. ಮಾನವರು 80-100 ವರ್ಷ ಇರ್ತಾರೆ. ಇವತ್ತು ತಾಂಬೇಲಿ ಇದೆ, 200-300 ವರ್ಷ ಅದಕ್ಕೆ ಆಯುಷ್ಯ ಇದೆ. ಈ ನಮ್ಮ ಪೃಥ್ವಿ ಲೋಕಕ್ಕೂ ಕೂಡ ಒಂದು ಆಯುಷ್ಯ ಇದೆ, ಆ ಸೂರ್ಯಂಗೂ ಕೂಡ ಒಂದು ಆಯುಷ್ಯ ಇದೆ. ಸೊ ಇವೆಲ್ಲ ಒಂದು ಸಮಯದವರೆಗೆ ಮಾತ್ರ ಇರ್ತವೆ. ಜೀವೋ ಬ್ರಹ್ಮೈ ನಾಪರಾಹ. ಈ ಜೀವದಲ್ಲಿ ಪರಮಾತ್ಮನ ಚೈತನ್ಯ ಶಕ್ತಿ ಇರೋದ್ರಿಂದ ಇವೆರಡು ಒಂದೇ, ಅದರಿಂದನೇ ಈ ಜೀವ ನಡೀತಾ ಇದೆ. ಇದು ಬಿಟ್ಟು ಆ ಜೀವ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸತ್ಯ, ಪರಮ ಸತ್ಯ. ಇದು ಜ್ಞಾನಿಗೆ ಗೊತ್ತಾಯ್ತಾ? ಅವನಂತಾನೆ ಒಳಗಡೆ ಆಗ್ತಕ್ಕಂಥ ಆಂತರಂಗದಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಪ್ರಕೃತಿಯಿಂದ, ಆ ಗುಣಗಳಿಂದ ಪರಮಾತ್ಮ ಮಾಡ್ತಾ ಇದ್ದಾನೆ. ಹೊರಗಡೆ ಆಗ್ತಕ್ಕಂಥ ಕಾರ್ಯದಲ್ಲಿ ಕೂಡ ನಾನು ಯಾಕೆ ಅಡ್ಡ ಕೈ ಇಡ್ಲಿ? ನಂದು ಬುದ್ಧಿವಂತಿಕೆ ನಾನು ಅಲ್ಲಿ ಯಾಕೆ ಇಡ್ಲಿ? ನನ್ನ ಬುದ್ಧಿವಂತಿಕೆ ಅಂದ್ರೆ ಏನಾಯ್ತು? ನಾನು ಅಹಂ ತಂದಂಗೆ ಆಯ್ತಲ್ಲ, ಅಲ್ಲಿ ನನಗ್ ಬೇಕಾಗಿಲ್ಲ. ಸೊ ಇಲ್ಲಿ ಪ್ರಶ್ನೆ ಬರ್ಬೋದು, ಮತ್ತೆ ಈ ಜ್ಞಾನಿಯ ಜೀವನದಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ? ನಮ್ಮಲ್ಲಿ ಪಂಚಪ್ರಾಣದಲ್ಲಿ ಉದಾನ ಶಕ್ತಿ ಅಂತ ನಿಮ್ಗೆ ಹೇಳಿದೆ ನಾನು. ಉದಾನ ಶಕ್ತಿಯ ಒಂದು ಕ್ರಿಯೆ ಏನು? ಸಮಯಕ್ಕೆ ನಮ್ಮ ಮನಸ್ಸಿನಲ್ಲಿ ಸುಮ್ಮನೆ ಕೂತಿರ್ತೀವಿ ನಾವು, ನಮ್ಮ ಮನಸ್ಸಿನಲ್ಲಿ ಒಂದು ವಿಚಾರ ಅದು ಬಿಸಾಡತ್ತೆ. ಅದು ಟಕ್ಕಂತ ಮನಸ್ಸಿನಲ್ಲಿ ವಿಚಾರ ಬರುತ್ತೆ, ಮತ್ತೆ ಇನ್ನೊಂದು ವಿಚಾರ ಬರುತ್ತೆ, ಮತ್ತೆ ಇನ್ನೊಂದು ವಿಚಾರ ಬರುತ್ತೆ. ಇದು ನಮ್ಮನ್ನ ಕೇಳಿ ಏನಾದ್ರೂ ಬರ್ತಾ ಇದೆಯಾ? ನೀವು ಯಾವುದೇ ಒಂದು ಮಹತ್ವವಾದ ಒಂದು ಕಾರ್ಯ ಮಾಡಿದಿರಂದ್ರೆ ಯಾವಾಗ ಶುರುವಾಯ್ತದು? ಒಂದು ಸಮಯಕ್ಕೆ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ವೃತ್ತಿ ಇಲ್ಲ ವಿಚಾರ ಬಂತು. ಆ ವಿಚಾರ ಬಂದ ತಕ್ಷಣ ನೀವೇನ್ ಮಾಡಿದ್ರಿ? ಅದರ ಬಗ್ಗೆ ಆಲೋಚನೆ ಮಾಡಿದ್ರಿ, ಅದಕ್ಕೆ ಆ ವಿಚಾರಕ್ಕೊಂದು ರೂಪ ಕೊಟ್ರಿ. ಆ ಒಂದು ರೂಪನ್ನ ಕಾರ್ಯಗತವಾಗಿ ಯಾರ ಹತ್ರ ಡಿಸ್ಕಸ್ ಮಾಡೋದಿತ್ತು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರಿ. ಮತ್ತೆ ಅವ್ರೇನ್ ಹೇಳ್ತಾರೆ? ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡ್ತೀನಿ, ನೋಡೋಣ ಅಂತಾರೆ. ಸೊ ಹೀಗೆ ಒಂದಾದ್ಮೇಲೆ ಒಂದು ವಿಚಾರ, ಒಂದಾದ್ಮೇಲೆ ಒಂದು ಕೃತ್ಯ, ಅದಾಗೇ ಕೆಲಸ ನಡೆದು
ಕೊನೆಗೆ ಅದಕ್ಕೊಂದು ರೂಪರೇಷ ಬಂತು. ನಮಗೆ ಯಾರಿಂದಾದರೂ ನಮ್ಮ ಪ್ರಾರಬ್ಧ ಕರ್ಮದ ಪ್ರಕಾರ ಅನುಕೂಲ ಆಗೋದಿತ್ತು, ನಮಗೆ ಅದರಿಂದ ಸುಖ ಅನುಭವಿಸೋದಿತ್ತು ಅಂದ್ರೆ ಯಾವುದೋ ಒಂದು ವಿಚಾರ ಬರುತ್ತೆ, ಇಲ್ಲ ಯಾರ ತಲೆಯಲ್ಲೋ ವಿಚಾರ ಬರುತ್ತೆ, ಅವ್ರು ನಮಗೆ ಮಾತಾಡ್ತಾರೆ, ಇಂಥದ್ರಲ್ಲಿ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿ, ನಿಮಗೆ ಇದು ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ. ನಾವಲ್ಲಿ ಮಾಡ್ತೀವಿ, ಅದರಿಂದ ನಮಗೆ ಮುಂದೆ ಸುಖ ಆಗುತ್ತೆ. ಇದು ಪ್ರಕೃತಿ ನಮ್ಮ ಪ್ರಾರಬ್ಧದ ಕರ್ಮದ ಪ್ರಕಾರ ನಮಗೆ ಆಗ್ಲಿ ಇಲ್ಲ ಸುತ್ತಮುತ್ತ ಪರಿಚಯದ ಜನಕ್ಕೆ ಆಗ್ಲಿ ಕೊಟ್ಟು, ಅದೇ ರೀತಿ ನಮಗೆ ತೊಂದರೆ ಆಗ್ಬೇಕಾಗಿತ್ತು, ದುಃಖ ಆಗ್ಬೇಕಾಗಿತ್ತು, ಅನಾನುಕೂಲ ಆಗ್ಬೇಕಾಗಿತ್ತು ಅಂದ್ರೂ ಕೂಡ ಅದೇ ರೀತಿ ವಿಚಾರ ಯಾರಿಗೋ ಬರುತ್ತೆ, ನಮಗೆ ಬರುತ್ತೆ, ಇಲ್ಲ ಯಾರೋ ನಮಗೆ ಗೊತ್ತಿರೋರಿಗೆ ಬರುತ್ತೆ, ಅವ್ರ ಹತ್ರ ನಮ್ಮ ಹತ್ರ ಡಿಸ್ಕಷನ್ ಆಗುತ್ತೆ, ಅವಾಗ ನಮ್ಮ ದೇಹ ಕಾರ್ಯರೂಪದಲ್ಲಿ ಬರುತ್ತೆ, ಕೆಲಸ ಮಾಡುತ್ತೆ. ಕೊನೆಗೆ ಅದರಿಂದ ಏನ್ ನುಕ್ಸಾನ ಆಗ್ಬೇಕಾಗಿತ್ತು, ಇಲ್ಲ ಏನ್ ನಮಗೆ ತೊಂದರೆ ಆಗ್ಬೇಕಾಗಿತ್ತು, ಮನಸ್ತಾಪ ಆಗ್ಬೇಕಾಗಿತ್ತು, ಅವೆಲ್ಲ ಈ ಪ್ರಕೃತಿ ಮಾಡ್ತಕ್ಕಂಥದ್ದು. ವ್ಯತ್ಯಾಸ ನೋಡಿ, ಈ ಜ್ಞಾನಿ ಇಷ್ಟೇ ಮಾಡ್ತಾನೆ. ಇವಾಗ ಹೇಗೆ ನೀವು ಕೇಳಿದ್ರಲ್ಲ, ಇವಾಗ ಮತ್ತೆ ನಾನು ಇಲ್ಲ ಅಂದ್ರೆ ಮತ್ತೆ ಕಾರ್ಯ ಸರಿಗಾಗೋದಿಲ್ಲ, ಎಲ್ಲ ಸರಿಗಾಗತ್ತೆ. ಇವಾಗ ಮುಂದೆ ಬರ್ತೀನಿ. ಇವ್ರೇನು ನಮ್ಗೆ ಸುರೇಶ್ ಅವ್ರು ಏನ್ ಕೇಳಿದ್ರಲ್ಲ, ಬಳಗಾನವರು, ಅದನ್ನ ಕೂಡ ಇದರಲ್ಲೇ ನಾನು ಸೇರಿಸ್ತೀನಿ ಪ್ರಶ್ನೆಯಲ್ಲಿ. ಅದು ನಿಮಗೆ ಇನ್ನ ಅರ್ಥ ಆಗೋದಕ್ಕೆಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲ ಇದೆ ಅಲ್ಲ. ಇವಾಗ ಇವ್ರು ಕೇಳಿರೋದು ಆಸೆಗಳ ಬಗ್ಗೆ ಕೇಳಿದ್ದಾರೆ, ಮತ್ತೆ ಈ ಏನು ಪ್ರಕೃತಿಯಿಂದ ಆಗ್ತಕ್ಕಂಥ ಕೆಲ್ಸಗಳೆಲ್ಲ ಆಸೆ ಮುಖ್ಯವಾಗಿ ಬಂದೇ ಬರುತ್ತೆ, ಅದನ್ನ ನಾನು ಹೇಳ್ತೀನಿ. ಸೊ ಇಲ್ಲಿ ಏನಾಯ್ತು, ಅಜ್ಞಾನಿ ಏನ್ ಮಾಡ್ತಾನೆ, ಆಂತರಿಕವಾಗಿ ನಡೀತಕ್ಕಂಥ ಕೆಲ್ಸಕ್ಕೆ ಓಕೆ, ಅಲ್ಲಿ ಕೈ ಹಾಕೋದಿಲ್ಲ. ನೀನ್ ಕೈ ಹಾಕಿದ್ರು ಏನೋ ಆಗೋದು ಇಲ್ಲ. ವಿಚಾರ ಮಾಡಿ ನೋಡಿ, ನಾನಿವಾಗ ಹೃದಯನ ನಾನು ನಿಂದಿರಿಸ್ಬೇಕು ಅಂತ ಅನ್ಕಂತೀನಿ, ನನ್ನ ಕೈಲಾಗೋದಿಲ್ಲ. ನನ್ನ ಜೀರ್ಣ ಶಕ್ತಿ ನಿಂದಿರಿಸ್ಬೇಕು ಅಂತ ಅನ್ಕಂತೀನಿ, ಆಗೋದಿಲ್ಲ. ಎಲ್ಲಿ ನನಗೆ ಸ್ವಾತಂತ್ರ್ಯ ಇದೆ? ಹೊರಗಡೆ ನಾನು ಇಂದ್ರಿಯ ಮತ್ತು ಮನಸ್ಸು ದೇಹದಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ನನಗೆ ಸ್ವಾತಂತ್ರ್ಯ ಇದೆ. 5 ಪ್ರಾಣಕೋಶದಲ್ಲಿ ಸ್ವಾತಂತ್ರ್ಯ ಇಲ್ಲ. 5 ಪಂಚೇಂದ್ರಿಯದಲ್ಲಿ ಸ್ವಾತಂತ್ರ್ಯ ಇದೆ, 5 ಕರ್ಮೇಂದ್ರಿಯದಲ್ಲಿ ನನಗೆ ಸ್ವಾತಂತ್ರ್ಯ ಇದೆ, ಮತ್ತು ಮನ, ಬುದ್ಧಿ, ಚಿತ್ತ, ಅಹಂಕಾರದಲ್ಲಿ ನನಗೆ ಸ್ವಾತಂತ್ರ್ಯ ತಕ್ಕ ಮಟ್ಟಿಗಿದೆ. ಅಲ್ಲಿ ನಾನು ಸ್ವಾತಂತ್ರ್ಯ ಯಾವ ರೀತಿ ಉಪಯೋಗಿಸ್ತಾ ಇದ್ದೀನಿ? ನಾನು ಅಜ್ಞಾನಿಯಾಗಿ ನನಗೆ ಯಾವುದು ಚೆನ್ನಾಗಿರುತ್ತೋ, ನನ್ನ ಇಂದ್ರಿಯಗಳಿಗೆ ಯಾವುದು ಸೊಗಸಾಗಿರುತ್ತೋ ಅದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಪರಮಾತ್ಮ ಹೇಳೋದೇನು? ನೀನು ಜ್ಞಾನದಿಂದ ತಿಳ್ಕೊ. ಪ್ರಾರಬ್ಧ ಕರ್ಮದ ಪ್ರಕಾರ ನಿನಗೆ ಏನ್ ಬರ್ಬೇಕೋ ನಿನಗೆ ಬಿಡೋದಿಲ್ಲ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿನ್ನ ಹುಡುಕೊಂಡ್ ಬಂದು ನಿನಗೆ ಕೊಟ್ಟು ಹೋಗುತ್ತದು. ಸೊ ಆ ಒಂದು ಪರಿಸ್ಥಿತಿ ಇದ್ದಾಗ ನಾವು ಎರಡನ್ನು ಕೂಡ ಅನುಭವಿಸ್ಲಿಕ್ಕೆ ಬೇಕು. ಇಲ್ಲಿ ಇಷ್ಟೇ, ಪರಮಾತ್ಮನ ಅನುಗ್ರಹ ಇದ್ರೆ ಪುಣ್ಯವಂತರಿಗೆ ಕಷ್ಟ ಬಂದಿದ್ದು ಕಾಣೋದಿಲ್ಲ. ಅಲ್ಲಿ ಯಾರೋ ಬರ್ತಾರೆ, ಸಹಾಯ ಮಾಡ್ತಾರೆ, ಆ ಕಷ್ಟವನ್ನು ಕಮ್ಮಿ ಮಾಡ್ತಾರೆ. ಆ ಕಷ್ಟವಾಗಿ ಎಷ್ಟಿರ್ಬೇಕಾಗಿತ್ತು ಅಷ್ಟಿರೋದಿಲ್ಲ, ಅದರಲ್ಲಿ ವೇರಿಯೇಷನ್ ಬರುತ್ತೆ. ಆದ್ರೆ ಅದು ತಪ್ಪಿದ್ದಲ್ಲ, ಬರೋದು ಮಾತ್ರ ತಪ್ಪಿದ್ದಲ್ಲ. ಇದು ಜ್ಞಾನಿ ವಿಚಾರ ಮಾಡ್ತಕ್ಕಂಥದ್ದು. ನಾನು ಅಂತ ಹೋಗೋದಿಲ್ಲ. ನಾನು ಸಾಕ್ಷಿ ರೂಪವಾಗಿ ಈ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ಇವತ್ತಿನ ಧ್ಯಾನ ನಾವೇನ್ ಮಾಡಿದ್ವಿ? ಈ 5 ಕೋಶಗಳನ್ನು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಯಾರು? ನಾನು ಅಂದ್ರೆ ಯಾರು? ಈ ಚೈತನ್ಯ ಶಕ್ತಿ. ಅದು ಈ 5 ಕೋಶಗಳನ್ನು ನೋಡ್ತಾ ಇತ್ತದು. ಚಿಕ್ಕಂದಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪ್ರತಿಯೊಂದು ಬದಲಾವಣೆಯನ್ನು ಅದು ನೋಡಿದೆ. ಅದರಲ್ಲಿ ಮಾತ್ರ ಚೈತನ್ಯ ಶಕ್ತಿಯಲ್ಲಿ ಯಾವ ಬದಲಾವಣೆ ಕೂಡ ಆಗಿಲ್ಲ. ಅಲ್ಲಿ ಏನು ತಿಳುವಳಿಕೆ ಇದೆ? ಈ ಚೈತನ್ಯ ಶಕ್ತಿಯು ನಿತ್ಯ, ಪರಮ ಸತ್ಯ, ಬಾಕಿ ಎಲ್ಲ ಮಿಥ್ಯ, ಅದು ನಾನಲ್ಲ ಅಂತೇಳಿ ಅಲ್ಲಿ ಅದು ರಿಲೇಶನ್ಶಿಪ್ ಕಟ್ ಆಯ್ತು. ಅಲ್ಲಿ ಬೇಕಾಗಿಲ್ಲ. ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಈ ದೇಹ ಅದು ಇದು ಎಲ್ಲ ನಾನು ಅಂತೇಳಿ. ಯಾಕೆ? ನಾನು ಜೀವಿ ಆಗಿದ್ನಲ್ಲ, ನನಗೆ ಆ ಅಂಧಕಾರದಲ್ಲಿದ್ದೆ, ಅಜ್ಞಾನದಲ್ಲಿದ್ದೆ. ಇವಾಗ ನನಗೆ ಗೊತ್ತಾಗಿದೆ. ಯಾಕೆ? ನನಗೆ ಕೃಷ್ಣ ಪರಮಾತ್ಮ ಹೇಳ್ಕೊಟ್ಟಿದ್ದಾನಲ್ಲ. ಇವಾಗ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳಿದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಅದನ್ನ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ.
ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಅವ್ರು ಹೇಳಿದಾರೆ ಸತ್ಯ ಅಂದ್ಮೇಲೆ ಆಯ್ತಲ್ಲ ಅದೇ ಸತ್ಯ. ಎಷ್ಟೊಂದ್ ಜನ ಎಷ್ಟೋ ಹೇಳ್ತಾರೆ, ನಾವು ಮಾಡ್ತೀವಲ್ಲ. ಇಲ್ಲಿ ಪರಮಾತ್ಮ ಹೇಳಿದ್ದಕ್ಕೆ ನಾವ್ ಯಾಕಷ್ಟು ವಿಚಾರ ಮಾಡ್ಬೇಕು? ಇದೇ ಪರಮ ಸತ್ಯ, ಇದೊಂದೇ ನಿತ್ಯ, ಇದೇ ಪರಮ ಸತ್ಯ, ಇದೇ ಒಂದೇ ನಿತ್ಯ ಅಂತ ಇದನ್ನೇ ಧ್ಯಾನ ಮಾಡ್ಬಿಟ್ರೆ ನಿಮಗ್ ಗೊತ್ತಿಲ್ದೇನೆ ಆ ಅಹಂಕಾರ ಎಲ್ಲಿಗೆ ಹೋಗುತ್ತೋ ಓಡೋಗುತ್ತದೆ. ಅದನ್ನ ಓಡ್ಸಕ್ ನಾವ್ ಯಾಕೆ ಹೋಗ್ಬೇಕು? ಇವಾಗ ಹೇಗೆ ಬೆಂಕಿ ಇದೆ ಅನ್ರಿ, ಬೆಂಕಿಯನ್ನ ಆರಿಸ್ಬೇಕಂತಂದ್ರೆ ಒಂದು ನೀವು ಮೇಲಿಂದ ಏನಾದ್ರೂ ನೀರ್ ಹಾಕೋದು ಇಲ್ಲ ಮಣ್ಣು ಹಾಕೋದು ಹಾಕಿ ಆರಿಸ್ಬೇಕು ಒಂದು. ಇಲ್ಲ ಅಂದ್ರೆ ಇನ್ನೊಂದು ರೀತಿ ಏನು, ಆ ಒಂದೊಂದೇ ಕಟ್ಟಿಗೆ ತೆಗಿತಾ ಹೋಗ್ರಿ. ಅದರಿಂದ ಒಂದ್ 5-6 ಕಟ್ಟಿಗೆ ಇದಾವನ್ರಿ, ಒಂದೊಂದೇ ಕಟ್ಟಿಗೆ ತೆಗಿರಿ, ತನ್ನಷ್ಟಾನೇ ಆರೋಗೋಗುತ್ತದೆ. ಸೊ ಇಲ್ಲಿ ನೀವು ಆ ಜ್ಞಾನದಿಂದ ಏನ್ ಮಾಡ್ತೀರಿ? ಒಂದೊಂದೇ ಕಟ್ಟಿಗೆ ಅಂದ್ರೆ ಯಾವುದು? ರಾಗ, ದ್ವೇಷ, ನನ್ನ ಕಾಮ, ಕ್ರೋಧ, ಲೋಭ, ಇವೆಲ್ಲ ಒಂದೊಂದೇ ತೆಗಿತಾ ಇದಾವ ಕಟ್ಟಿಗೆಗಳು. ಬೆಂಕಿ ಯಾರೋಯ್ತು? ಸೊ ಜ್ಞಾನಿಯ ದೃಷ್ಟಿ, ಅಜ್ಞಾನಿಯ ದೃಷ್ಟಿ. ಅಜ್ಞಾನಿ ಏನ್ ಮಾಡ್ಬಿಟ್ಟ, ನನಗೆ ಯಾವ್ದು ಇಷ್ಟ, ನನಗೆ ಯಾವ್ದು ಬೇಕು, ನನಗಿದು ಬೇಕು, ಅದು ಬೇಕು, ಹೀಗ್ ಬೇಕು, ಹಾಗ್ ಬೇಕು ಅಂತ ಅದೇ ಒಂದು ಇದರಲ್ಲಿ ಅವನು ಸಕ್ರಿಯನಾಗಿ ಇಂದ್ರಿಯ ಮತ್ತು ಮನಸ್ಸಿನಿಂದ ಅವನು ಕೆಲಸ ಮಾಡ್ತಾನೆ. ಜ್ಞಾನಿಯು ಸಾಕ್ಷಿ ರೂಪದಿಂದ, ಇವಾಗ ನೀವು ಒಂದು ಅಭ್ಯಾಸ ಮಾಡಿಬೇಕಿದ್ರೆ ಇದನ್ನ ನೀವು 1 ದಿನ ಇಲ್ಲ 2 ದಿನ 3 ದಿನ ಟ್ರಯಲ್ ಮೇಲೆ ಮಾಡಿ. ಏನು ಜಾಸ್ತಿ ನಾನು ಅಂತ ಏನು ಮಾಡೋದ್ ಬೇಡ. ಸುಮ್ನೆ ನೋಡಿ, ನಿಮಗೆ ಒಂದು ವಿಚಾರ ಬರುತ್ತೆ. ಇಲ್ಲ ಬೇರೆ ಯಾರಾದ್ರೂ ಬರ್ತಾರೆ, ಏನು ಕೆಲಸ ಮಾಡೋದನ್ನು ಭಗವಂತಂಗೆ ಅರ್ಪಣೆ ಮಾಡಿ, ನೀನೇ ಮಾಡಿಸ್ತಾ ಇದೀಯಪ್ಪ, ನೀನೇ ಮಾಡಿಸ್ತಾ ಇದೀಯ ಅಂತ ನೀವು ಮಾಡ್ತಾ ಹೋಗಿ. ಎಲ್ಲ ಕ್ಷಣಕ್ಕೂ ನಿಮಗೆ ಶಾಂತಿ ಅನುಭವ ಇರುತ್ತೆ, ಯಾವುದೇ ತರದ ಗೊಂದಲದ ಅನುಭವ ಇಲ್ಲ. ನಾನು ಅಂತ ಅನ್ಕೊಂಡ ತಕ್ಷಣನೇ ಇದು ನಾನು ಹಿಂಗ್ ಅನ್ಕೊಂಡಿದ್ದೆ, ಇದ್ಯಾಕಾಗ್ಲಿಲ್ಲ, ನಾನು ಹಂಗ್ ಅನ್ಕೊಂಡಿದ್ದೆ, ಇದ್ಯಾಕಾಗ್ಲಿಲ್ಲ. ಯಾಕೆ? ಅಲ್ಲಿ ನೀವಾಗಿ ಇನ್ವಾಲ್ವ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಿ. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಇವಾಗ ಡ್ರೈವರ್ ಇರ್ತಾನನ್ರಿ, ನೀವು ಹಿಂದ್ಗಡೆ ಕೂತಿದ್ದೀರಾ, ನಿಮ್ ಎಷ್ಟು ಜನದ ಹತ್ರ ನೀವು ಫೋನ್ ಮಾತಾಡ್ತಾ ಇದ್ದೀರಾ, ಎಷ್ಟು ಜನಕ್ಕೆ ನೀವು ಬೈತಾ ಇದ್ದೀರಾ, ಎಷ್ಟು ಜನದ ಅವ್ರು ಏನ್ ಅಂತ ಇದಾರೋ ಏನೋ, ಎಷ್ಟು ತಲೆ ಓಡಿಸ್ತಾ ಇದ್ದೀರಾ ಎಲ್ಲ. ಆ ಡ್ರೈವರ್ ನಿಮ್ಮನ್ನ ನೋಡ್ತಾ ಇದ್ದಾನಲ್ಲ, ಅವ್ನಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಅವನಿಗೆ ಎಫೆಕ್ಟ್ ಆಗತ್ತಾ? ಆ ಒಂದು ಸ್ಥಿತಿಗೆ ಹೋಗ್ಬೇಕು ನಾವು ನೋಡ್ತಾ ಇರೋದು. ನಾವು ಹಿಂದೆ ಕುಂತಿರೋ ನಾನಲ್ಲಪ್ಪ, ಅದು ನಾನಿಲ್ಲಿ ದೂರದಿಂದ ನೋಡ್ತಕ್ಕಂಥ ನನ್ನ ಡ್ರೈವರ್ ಅಷ್ಟೇ. ಅವ್ರು ಒದರ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಬೈತಾ ಇರ್ತಾರೆ, ತಲೆನೋವು ಅಂತೇನೋ ತಲೆಗೇನೋ ಒಂದು ಮಲ ಮಚ್ಕೊಂತಾರೆ. ನಮಗೆ ಅವ್ನ ಪಾಡಿಗೆ ಅವ್ನು ಡ್ರೈವಿಂಗ್ ಮಾಡ್ಕೊಂತಿರ್ತಾನೆ. ನೀವು ಈ ದೇಹ ಮನಸ್ಸನ್ನ ನೀವು ಡ್ರೈವ್ ಮಾಡ್ತಾ ಇದ್ದೀರಿ, ಏನೇನ್ ಆಗ್ತದೆ ನೀವು ನೋಡ್ಕೊಂತ ನಡೀರಷ್ಟೇ. ಸೊ ಇಲ್ಲಿ ಪರಮಾತ್ಮ ಜ್ಞಾನಿಗಳು ಆ ರೀತಿ ಇರ್ತಾರೆ, ಅವರು ನನ್ನನ್ನು ಸೇರ್ತಾರೆ. ಯಾರು ಇದೇ ರೀತಿಯಿಂದ ಕರ್ಮ ಮಾಡ್ತಾರೋ ಅವರು ನನ್ನನ್ನು ಸೇರ್ತಾರೆ ಅಂತ ಇಲ್ಲಿ ಪರಮಾತ್ಮ ಹೇಳಿದ್ದು. ಇನ್ನ ಮುಂದಿನ ಪ್ರಶ್ನೆ, ಇಲ್ಲಿ ಸುರೇಶ್ ಬಳಗಾನವ್ರು ಕೇಳಿದ್ದೇನು, ನಾವು ಇದು ಆಯ್ತು, ಇದಾದ್ಮೇಲೆ ಮತ್ತೆ ಮಾತಾಡೋಣ. ನಾನು ಈ ಆಸೆಗಳೇನಿದೆ ಮತ್ತೆ ಇಟ್ಕೋಬೇಕೋ ಬೇಡೋ, ಮೊದಲನೇದವ್ರು ಕೇಳಿದ್ದು. ಎರಡನೇದೇನಂತ ಕೇಳಿದ್ರು, ಮತ್ತೆ ನಾನು ಯಾವ ರೀತಿ ಕೆಲಸವನ್ನು ಮಾಡ್ಲಿ, ಡಿಟ್ಯಾಚ್ಡ್ ವೇ ಅಂದ್ರೆ ನಾನು ಅಲ್ಲ ಅಂತ ಯಾವ ರೀತಿ ಮಾಡೋದು. ಅದಕ್ಕೆ ನಿಮಗೆ ಉತ್ತರ ಇವಾಗ ನಾನು ಕೊಟ್ಟೆ, ಸಾಕ್ಷಿಯಾಗಿ ಮಾಡೋದು ಅದು ರೈಟ್ ವೇ. ನೀವು ಮಾಡಿ, ನಿಮಗೆ ನೀವು ಯಥಾ ರೀತಿ ನಿಮ್ದು ಏನ್ ಬಿಸ್ನೆಸ್ ನಡೀತಾ ಇದೆ, ಏನ್ ಪಾರ್ಟ್ನರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಅಸೋಸಿಯೇಟ್ಸ್ ಇರ್ತಾರೆ, ಎಲ್ಲರ ಹತ್ರನು ನೀವು ವ್ಯವಹಾರ ಮಾಡೋದು, ನೀವು ಮಾಡ್ತೀನಂದ್ರೂ ಸರಿ, ಮಾಡ್ಲಿಲ್ಲ ಅಂದ್ರೂ ಸರಿ, ನಿಮ್ಮ ದೇಹ ಮನಸ್ಸು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲಾ ಕಡೆ. ನೀವು ಅಬ್ಸರ್ವ್ ಮಾಡಿ ಅಷ್ಟೇ, ದೂರದಿಂದ ಆಸ್ ಅ ವಿಟ್ನೆಸ್ ನೀವು ಅಬ್ಸರ್ವ್ ಮಾಡಿ. ಸೊ ಅಲ್ಲೇನಾಯ್ತು, ನೀವು ಆಸ್ ಅ ವಿಟ್ನೆಸ್ ಮಾಡಿದ ತಕ್ಷಣ ನೀವು ಕರ್ಮ ಬಂಧನದಲ್ಲಿ ಬರೋದಿಲ್ಲ. ಇದು ಪರಮಾತ್ಮ ಹೇಳಿದ್ದು ಒಂದು ಸೀಕ್ರೆಟ್ ನಮಗೆ. ಇನ್ನ ಪ್ರಶ್ನೆ ಬಂತು ಡಿಸೈರ್ಸ್, ನಾನು ಒಂದು ಆಸೆ ಇಟ್ಕೊಂಡು ಮಾಡ್ಬೇಕು ಮತ್ತೆ ಆಸೆ ಬಿಟ್ಟು ಮಾಡ್ಬೇಕು ಅಂತ ನೀವು ಕೇಳಿದ್ರಿ. ಇದು ದೊಡ್ಡ ಪ್ರಶ್ನೆ. ಇದು ನಾವು ಆಗ್ಲೇ ಡಿಸ್ಕಸ್ ಮಾಡಿದೀವಿ, ಆದ್ರೂ ಮತ್ತೆ ನಾನು ಇದನ್ನ ಇವಾಗ ಇದನ್ನ ನಿಮ್ಗೆ ತಿಳಿಸಿ ಹೇಳ್ಕೊಡ್ತೀನಿ.
ಇದು ಎಲ್ಲ ನಮ್ಗೆ ಯಾರ್ಯಾರು ಇವಾಗ ಅದನ್ನ ಸಾಧಿಸ್ಬೇಕು ಇದನ್ನ ಸಾಧಿಸ್ಬೇಕು ಅಂತ ಏನ್ ಯಾರು ವಯಸ್ಸಿನಲ್ಲಿ ಇದೀವಲ್ಲ ಎಲ್ಲರೂ, ಇವ್ರಿಗೆಲ್ಲರಿಗೂ ಇದು ಅನುಕೂಲ ಆಗತ್ತೆ ಈ ಪ್ರಶ್ನೆ. ಇದನ್ನ ಸ್ವಲ್ಪ ನೀವು ಕೇಳ್ಕೊಳ್ಳಿ. ನಮಗೆ ಆಸೆಗಳನ್ನ ನಾವು ಯಾಕೆ ಎಂಟರ್ಟೈನ್ ಮಾಡ್ತೀವಿ? ಒಂದು ಸೈಕಲಾಜಿಕಲ್ ಕ್ವೆಶನ್ ಇದು. ನಮಗೇನ್ ಬೇಕು? ಸಮೃದ್ಧಿ ಬೇಕು. ಇದೇ ವಿಚಾರಕ್ಕೆ ನಾವು ಆಸೆಗಳನ್ನ ಎಂಟರ್ಟೈನ್ ಮಾಡ್ತೀವಲ್ವಾ? ಯಾಕೆ? ನಾನು ಇನ್ನ ಬೆಳಿಬೇಕು, ನನಗೆ ಅದು ಬೇಕು, ಇದು ವಸ್ತು ಬೇಕು, ಇಲ್ಲ ಒಂದು ಹೆಸರು ಬೇಕು, ಇಲ್ಲ ಇಲ್ಲಿ ನನಗೆ ಇನ್ನ ಒಂದು ಸ್ವಲ್ಪ ಶಕ್ತಿ ಬೇಕು. ಏನು ಬೆಳವಣಿಗೆಗೋಸ್ಕರ ನಾವು ಪ್ರತಿಯೊಂದು ಕಾರ್ಯನ ಸಮಯಕ್ಕೆ ನಾವು ಮಾಡ್ತಾ ಇರ್ತೀವಿ. ಇದು ಕ್ಲಿಯರ್ ಆಯ್ತಲ್ಲ? ಇದು ಈ ಒಂದು ಬೆಳವಣಿಗೆಯಿಂದ ನಮಗೇನಾಗುತ್ತೆ? ಒಂದು ಸಕ್ಸಸ್ಫುಲ್ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ. ನೋಡಪ್ಪ, ನಾನು ಅಲ್ಲಿ ಈ ಆಸ್ತಿ ತಗೊಂಡೆ, ಇಲ್ಲಿ ಇದನ್ನ ನಾನು ಮಾಡಿದೆ, ಅಲ್ಲಿ ಅದನ್ನ ಮಾಡಿದೆ ಅಂತ ನೀವೇನು ಅದನ್ನ ನೀವು ಒಂದೊಂದು ಆಸೆಯಿಂದ ನೀವು ಅದನ್ನ ಬೆಳೆಸಿದ್ರಿ, ಪ್ರಾಜೆಕ್ಟ್ ಆಯ್ತು, ಎಲ್ಲ ಆಯ್ತು, ನಿಮಗೇನಾಯ್ತು? ಒಂದು ಸಕ್ಸಸ್ ಬಂದು ಒಂದು ಫೀಲಿಂಗ್ ಬಂತು ನಿಮಗೆ. ಓಕೆ, ಸಕ್ಸಸ್ ಅಂದ್ರೆ ಏನು? ಇದನ್ನ ಒಂದ್ಸರ್ತಿ ನಾವು ತಿಳ್ಕೊಳ್ಳೋಣ. ಇವಾಗ ಇಲ್ಲಿ ಸಕ್ಸಸ್ ಅಲ್ಲಿ 3 ಆಸ್ಪೆಕ್ಟ್ ಇದೆ. ಬರೀ ವಸ್ತು ಬಂದ್ರೆ ಮಾತ್ರ ಅದು ಸಕ್ಸಸ್ ಅಲ್ಲ. ಅದು ಇದಕ್ಕೆ ಡೆಫಿನೇಷನ್ ಇದೆ. ಯಾರು ವರ್ಲ್ಡ್ ವೈಡ್ ಸೈಕಾಲಜಿಸ್ಟ್ ಮಾಡಿದ್ದು, ವರ್ಲ್ಡ್ ವೈಡ್ ಅನಲಿಸ್ಟ್ ಎಲ್ಲ ವಿಚಾರ ಮಾಡಿರ್ತಕ್ಕಂಥ ಡೆಫಿನೇಷನ್ಸ್ ಇವು. ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಸ್ಪೆಕ್ಟ್ ಇಸ್ ಟು ಫೀಲ್ ಗುಡ್. ನನಗೆ ಒಂದು ಒಳ್ಳೆಯ ಅನುಭವ ಆಗ್ಬೇಕು. ನನಗೆ ಅಂದ್ರೇನು? ನನಗೆ ಸುಖ ಬೇಕು, ಐ ವಾಂಟ್ ಹ್ಯಾಪಿನೆಸ್. ಒಳ್ಳೆ ಅನುಭವ ಅಂದ್ರೆ ಅಲ್ವಾ? ಇದು ಒಂದು ಮೊದಲನೇ ಸೂತ್ರ ಇದು. ಸೊ ನಾವು ಗ್ರೋತ್ ಮಾಡ್ಬೇಕಾದ್ರೆ ಈ 3 ವಿಷಯನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕನ್ನೋದ್ರ ಸಲುವಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಒಬ್ರು ಜೂಯಿಷ್ ಪಾದ್ರಿ ಇರ್ತಾರೆ, ಜೋಶುವಾ ಲೈಬ್ಮನ್ ಅಂತ ಹೇಳಿ ಅವ್ರ ಹೆಸರು. ಅವ್ರು ಹೇಳ್ತಾರೆ, ನಾನು ಚಿಕ್ಕನ್ನಾಗಿದ್ದಾಗೆ ನಾನು ಏನೇನ್ ನಾನು ಜೀವನದಲ್ಲಿ ಸಾಧಿಸ್ಬೇಕನ್ನೋದನ್ನ ಯೌವನಕ್ಕೆ ಬಂದಾಗೆ ಬರ್ದೆ ಒಂದು ಲಿಸ್ಟ್. ನಾನು ಬರೆದು ಒಂದು ಬುದ್ಧಿವಂತ ವ್ಯಕ್ತಿ ಹತ್ರ ನಾನು ತಗೊಂಡೋಗಿ ಅದನ್ನ ತೋರಿಸ್ದೆ. ಅವ್ರು ಹೇಳಿದ್ರು ಎಲ್ಲ ನೋಡಿ, ಕರೆಕ್ಟ್ ಇದೆಯಪ್ಪ, ಒಳ್ಳೆ ಎಜುಕೇಶನ್ ಬೇಕಂತೀಯ, ಒಂದು ಎಜುಕೇಶನ್ ಆದ್ಮೇಲೆ ಒಳ್ಳೆ ನೌಕರಿ ಇಲ್ಲ ಒಳ್ಳೆ ಉದ್ಯೋಗ ಅಂತೀಯ, ಒಳ್ಳೆ ಕಡೆ ಮದುವೆ ಆಗ್ಬೇಕಂತೀಯ, ಒಳ್ಳೆ ಮನೆ ಬೇಕು, ಕಾರ್ ಬೇಕು, ಆಸ್ತಿ ಇರ್ಬೇಕು, ಮಕ್ಕಳು ಬೇಕು, ಎಲ್ಲ ಹೇಳಿದ್ಯಾ. ಆದ್ರೆ ಏನು ಮರೆಯ, ನೀನು ಒಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮರ್ತ್ಬಿಟ್ಟಿಯಲ್ಲ ಇದರಲ್ಲಿ. ಈತ ಕೇಳ್ತಾನೆ ಜೋಶಿಯ, ಏನಪ್ಪಾ ಅಂತೆ. ಇದರಲ್ಲಿ ಶಾಂತಿ ಮತ್ತೆ ಸಂತೋಷ ಇಲ್ಲೇ ಇಲ್ಲ. ಇದರಲ್ಲಿ ಶಾಂತಿ, ಸಂತೋಷ ಮತ್ತು ಕಂಟೆಂಟ್ಮೆಂಟ್ ಅಂದ್ರೆ ನಂಬಿಕೆ, ಇದು ಒಂದು ಏನು ಸಂತೃಪ್ತಿ, ಇವು 3 ಬಹಳ ಮುಖ್ಯನೋ ನಿನಗೆ. ಈ ಬಾಕಿ ಎಲ್ಲ ಎಷ್ಟಿದ್ರು ಕೂಡ ಅಲ್ಲ ಅದು ಅಂತ ಅವ್ರು ಹೇಳ್ತಾರೆ. ಏನು? ಫಸ್ಟ್ ನಿನಗೆ ಸಂತೋಷ ಆಗ್ಲಿಕ್ಕೆ ಈ ಒಂದು ಶಾಂತಿ, ಸುಖ ಮತ್ತು ಸಂತೃಪ್ತಿ, ಇದು ಮೊದಲನೇ ಕ್ವಾಲಿಟಿ. ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಇಸ್ ಐ ಶುಡ್ ಫೀಲ್ ಗುಡ್, ಐ ಶುಡ್ ಬಿ ಹ್ಯಾಪಿ. ಓಕೆ. ಸೆಕೆಂಡ್ ಫೀಚರ್ ಏನ್ ಹೇಳ್ತಾರೆ? ಓಕೆ, ನೀನ್ ಇಫ್ ಯು ವಾಂಟ್ ಟು ಫೀಲ್ ಗುಡ್, ಹೌ ಕ್ಯಾನ್ ಯು ಫೀಲ್ ಗುಡ್? ನೀನೇನೋ ಹೇಳ್ದೆ, ನಾನು ಸುಖ ಶಾಂತಿ ನನಗೆ ಬೇಕು ಅಂತ ಹೇಳ್ತೀಯ. ಹೇಗ್ ಬರುತ್ತೆ? ಎಲ್ಲಿಂದ ಬರುತ್ತದು? ಬೈ ಬಿಕಮಿಂಗ್ ಗುಡ್ ಅಂತಾರೆ. ಅಂದ್ರೆ ನೀನು ಒಳ್ಳೆಯವನಾಗು. ಹೌ? ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಇವಾಗ ಜೀವನದಲ್ಲಿ, ನಾನು ಒಳ್ಳೆಯವನಾಗ್ಬೇಕಿದ್ ಈ ಪರಿಸ್ಥಿತಿಯಿಂದ, ಇನ್ನ ಜಾಸ್ತಿ ಆಗ್ಬೇಕು, ನಾನು ಇನ್ನ ಒಳ್ಳೆಯವನಾಗ್ಬೇಕು ನಾನು. ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ ಗುಡ್. ಯಾವ ರೀತಿ? ಒಳ್ಳೆ ನಿನ್ನಲ್ಲಿ ಏನು ಗುಣಗಳು ಸಂಪಾದನೆ ಮಾಡ್ಬೇಕು ಅದನ್ನ ಸಂಪಾದನೆ ಮಾಡ. ಲೈಕ್ ದಯೆ ಇರ್ಲಿ, ನಿನ್ನ ಜೀವನದಲ್ಲಿ ನ್ಯಾಯ ಇರ್ಲಿ, ಪ್ರಾಮಾಣಿಕತೆ ಇರ್ಲಿ, ಸತ್ಯ ಇರ್ಲಿ. ಇವ್ಯಾರಿಗೆ ಇಷ್ಟ ಇಲ್ಲ ಇವೆಲ್ಲ? ಯಾರ ಹತ್ರನೇ ಇದೆಲ್ಲ ಇತ್ತಂದ್ರೆ ಎಷ್ಟು ಜನ ವ್ಯವಹಾರ ಮಾಡಕ್ ಬರೋದಿಲ್ಲ, ನಿಮಗೂ ಎಷ್ಟು ಸಂತೋಷ ಆಗೋದಿಲ್ಲ. ಆದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ
ನಾವೆಲ್ಲರಿಗೂ ಮೋಸ ಮಾಡ್ಬೋದು, ಆದ್ರೆ ನಮಗೆ ಯಾರು ಮೋಸ ಮಾಡಬಾರ್ದು. ಇದು ನಮ್ಮ ಆಟಿಟ್ಯೂಡ್ ಲೈಫಲ್ಲಿ. ಇವಾಗ ಮಹಾಭಾರತ ಯುದ್ಧದಲ್ಲಿ ಕರ್ಣಂದು ಚಕ್ರ ಸಿಗಾಕಂತು ನೆಲದಲ್ಲಿ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನಂಗೆ, ಅರ್ಜುನ ಸರಿಯಾದ ಸಮಯ ನೋಡಯ್ಯ, ಅವನಿಗೆ ಬೆನ್ನುಗೊಡಿ ನೀನು, ಇಲ್ಲ ಅಂದ್ರೆ ಅವನಿಗೆ ನೀನು ಏನು ಮಾಡಕ್ಕಾಗೋದಿಲ್ಲ, ಬೆನ್ನುಗೊಡಿ ಅಂತಾನೆ. ಕರ್ಣನ್ ಕಿವಿಗೆ ಬೀಳ್ತತೆ. ಅವನ್ ಕರ್ಣ ಅಂದ್ರೆ ಕಿವಿ ಅಲ್ಲ, ಚುರುಕು. ಅವಾಗ ಅವನು ಕೃಷ್ಣನ್ ಕೇಳ್ತಾನೆ, ಕೃಷ್ಣ ಪರಮಾತ್ಮನ, ಏನ್ ಅಧರ್ಮ ಮಾತಾಡ್ತೀರಿ ನೀವು ಅಂತೇಳಿ, ಅಧರ್ಮ ಮಾಡಂತ ಹೇಳ್ತಾ ಇದ್ರಲ್ಲ ಅಂತೇಳಿ. ಅವಾಗ ಕೃಷ್ಣ ಹೇಳ್ತಾರೆ, ನೀನು ಕೌರವ್ರ ಕಡೆ, ಯಾರ ಅಧರ್ಮದ ಕಡೆ ಮೊದಲನೇದು ನೀನು ಯುದ್ಧ ಮಾಡ್ತಾ ಇದ್ದೆ, ಒಂದನೇದು. ಎರಡನೇದು, ದ್ರೌಪದಿಗೆ ಮಾನ ಭಂಗ ಆದಾಗೆ ಅಲ್ಲಿ ನಿನಗೆ ಅಧರ್ಮ ಕಾಣ್ಲಿಲ್ವಾ? ಪಾಂಡವರು ತಮಗ್ ಬೇಕಾದ್ದು ಕೇಳಿದ್ದನ್ನ, ಅದನ್ನ ಅಧರ್ಮ ಅಲ್ಲಿ ನಿನಗೆ ಕಾಣ್ಲಿಲ್ವಾ? ಆದ್ರೆ ನಿನಗೇನು ಧರ್ಮ ಬೇಕಂತ ಇದೆಯಾ? ಸೊ ಅಲ್ಲಿ ಅವನಿಗೆ ಉತ್ತರ ಕೊಡ್ತಾರೆ ಕೃಷ್ಣ ಪರಮಾತ್ಮ, ನಿನ್ಗೆ ಯಾವಾಗ ಅಧರ್ಮದ ರೀತಿಯಿಂದ ನೀನಿದೆಯೋ ನಿನಗೆ ಅದೇ ಆಗತ್ತೆ. ಸೊ ನಾವು ಧರ್ಮದ ರೀತಿಯಿಂದ ಇದ್ರೆ ನಾವು ಧರ್ಮ ಕೇಳೋದಕ್ಕೂ ನಮಗೆ ಒಂದು ಅಧಿಕಾರ. ಸೊ ಮೊದಲನೇದೇನಾಯ್ತು, ನಮಗೆ ಟು ಫೀಲ್ ಗುಡ್, ಅಂಡ್ ಹೌ ಟು ಫೀಲ್ ಗುಡ್ ಅನ್ನೋದಕ್ಕೆ ಸೆಕೆಂಡ್ ಆಸ್ಪೆಕ್ಟ್ಗೆ ಬೈ ಬಿಕಮಿಂಗ್ ಗುಡ್. ಇಲ್ಲಿ ಮೂರನೇದು ಟು ಡೂ ಗುಡ್ ಅಂತಾರೆ. ಎಷ್ಟು ಸಾಧ್ಯ ಐತೆ ಅಷ್ಟು ಒಳ್ಳೆ ಕೆಲಸ ನೀನ್ ಮಾಡುದು. ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ, ಒಳ್ಳೆ ಕೆಲಸನೇ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಅವಾಗೇನಿದೆ, ತನ್ನಷ್ಟಾನೇ ಸಂತೋಷ ನಿಮ್ ಜೀವನದಲ್ಲಿ ಬರುತ್ತೆ. ಸೊ ನಾವು ಆಸೆ ಪಡೋದು ಅಲ್ಲಿಂದ ಬರ್ತೀನಿ ನಾನು. ನೀವು ಆಸೆ ಪಡೋದು ಎದ್ರ ಸಲುವಾಗಿ? ಗ್ರೋತ್ ಸಲುವಾಗಿ. ಗ್ರೋತ್ ಬಂತಂದ್ರೆ ಏನಾಯ್ತು, ಅದರಲ್ಲಿ ಸಕ್ಸಸ್ ಇದೆಯಾ ಅಂತ ನೋಡ್ಬೇಕು. ನೀವೆಷ್ಟು ಜನ ಮಿಲಿಯನೇರ್ಸ್ ಬಿಲಿಯನೇರ್ಸ್ ಇಲ್ಲ, ಇವಾಗ ಬೇಕಾದಷ್ಟು ದುಡ್ಡು ಗಳಿಸಿದ್ದಾರೆ, ಅವ್ರು ಎಷ್ಟು ಮನೋರೋಗಿಯಾಗಿ ಇವಾಗ ಜೀವನ ಮಾಡ್ತಾ ಇಲ್ಲ. ಯಾಕೆ? ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ಸಕ್ಸೆಸ್. ಅದ್ರ ಪ್ರಕಾರ ಈ 3 ಫ್ಯಾಕ್ಟರ್ ಏನಿದೆಯಲ್ಲ, ನೀವು ಟು ಫೀಲ್ ಗುಡ್, ಬೈ ಬಿಕಮಿಂಗ್ ಗುಡ್ ಅಂಡ್ ಟು ಡೂ ಗುಡ್, ಇವನ್ನ 3 ಇಟ್ಕೊಂಡು ಸಕ್ಸಸ್ನ ಮೊದಲು ಮುಂದೆ ಇಟ್ಕೊಂಡು ನಾವು ಅವಾಗೆ ನಾವೇನಿದೆ ಈ ಒಂದು ಆಸೆಗಳ ಮೇಲೆ ಆಸೆ ಇಟ್ಕೊಂಡು ನಾವು ಜೀವನ ಮಾಡಬೇಕು. ಓಕೆ, ಇವಾಗ ಆಸೆಗಳ ವಿಷಯಕ್ಕೆ ಒಂದು ಸ್ವಲ್ಪ ಹೇಳ್ತೀನಿ, ಸೊ ದಟ್ ಇದು ನಮಗೊಂದು ರೀತಿ ಕ್ಲಾರಿಟಿ ಬರುತ್ತೆ ಲೈಫಲ್ಲಿ ನಾವು ಯಾವ ರೀತಿ ಜೀವನ ಮಾಡ್ಬೇಕನ್ನೋದು. ಶಾಸ್ತ್ರದ ಪ್ರಕಾರ ಮನಸ್ಸಿಗೆ 3 ರೋಗಗಳಿದೆ ಅಂತಾರೆ. ಒಂದು ಭಯ, ಅಲ್ಲ ಸಾರಿ, ಇದು ಏನೋ ಆಂಗರ್ ಅಂದ್ರೆ ಕ್ರೋಧ, ಗ್ರೀಡ್ ಲೋಭ, ಆಮೇಲೆ 3ನೇದು ಕಾಮ ಆಸೆ. ಸೊ ಈ 3 ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿರ್ತಾರೆ, ಇದು ಮನಸ್ಸಿನ ರೋಗಗಳಿವು. ಈ ಒಂದು ಆಸೆಯಿಂದ ನಿಮಗೆ ಸಿಟ್ಟು ಬರೋದಕ್ಕೆ ಉಂಟು, ಮತ್ತೆ ನೆರವೇರ್ಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ನೆರವೇರಿದ್ರೆ ನಿಮಗೆ ಈ ಆಸೆ ಏನೈತೆ ನಿಮಗೆ ಮಹದಾಸೆ ಬರುತ್ತೆ, ಗ್ರೀಡ್ ಅಂತಾರಲ್ಲಿ, ಅಲ್ಲಿ ಲೋಭ ಅಂತಾರೆ ಅದಕ್ಕೆ. ಬುದ್ಧ ಹೇಳ್ತಾನೆ, ಜೀವನದಲ್ಲಿ 4 ಕಾಯಮಾದ ವಸ್ತು. ಒಂದು, ಜಗತ್ತಿನಲ್ಲಿ ದುಃಖ ಇದೆ, ವರ್ಲ್ಡ್ ಹ್ಯಾಸ್ ಸಫರಿಂಗ್. 2ನೇದು, ಈ ಸಫರಿಂಗಿಗೆ ಅಂದ್ರೆ ಈ ದುಃಖಕ್ಕೆ ಒಂದು ಕಾರಣ ಇದೆ, 2ನೇದು. 3ನೇದು ಹೇಳೋದು, ಈ ಕಾರಣ ಏನು ಅಂದ್ರೆ ಆಸೆ. 4ನೇದು, ಆಸೆಯನ್ನು ಬಿಟ್ರೆ ಶಾಂತಿ ಒಳಗ್ ಬರುತ್ತೆ, ನೆಮ್ಮದಿ ನಿಮ್ಮ ಜೀವನದಲ್ಲಿ ಇರುತ್ತೆ ಅಂತ ಈ 4 ವಿಚಾರ ಅವ್ರು ಹೇಳ್ತಾರೆ. ಭಾಗವತಂ ಹೇಳೋದು, ನ ಜಾತು ಕಾಮಃ ಕಾಮಾನ ಉಪಭೋಗೇನ
ಶಾಮ್ಯತಿ ಹವಿಷಾ ಕೃಷ್ಣ ವಾರ್ತಮೇವ ಭೂಯ ಏವ ಹಿ ವರ್ಧತೆ. ಅಂದ್ರೇನು? ನೀವು ಬೆಂಕಿಯನ್ನ ಆರಿಸ್ಲಿಕ್ಕೆ ನಿಮಗೇನು ಅಲ್ಲಿ ಏನಾದ್ರೂ ಆರಿಸ್ಲಿಕ್ಕೆ ಬೇಕಾಗಿತ್ತು, ಅಲ್ಲಿ ಏನೋ ಸ್ವಲ್ಪ ತುಪ್ಪ ಇತ್ತು, ದಿಢೀರ್ ಅಂತ ತುಪ್ಪ ಎಲ್ಲ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಹೊತ್ತಿಗೆ ನಿಮ್ಗೆ ಅನಿಸ್ಬೋದು ಈ ಬೆಂಕಿ ಆರೋಯ್ತು ಅಂತೇಳಿ. ಆದ್ರೆ ಮತ್ತೆ ಬಗ್ ಅಂತ ಅದು ಬೆಂಕಿ ಬರುತ್ತಲ್ಲ, ಇದು ಆಸೆಯ ಲಕ್ಷಣ. ನೀವು ಎಷ್ಟು ಅದನ್ನ ಆರಿಸ್ಬೇಕಂತೀರೋ ಅಷ್ಟು ಇಲ್ಲ ಅದನ್ನ ಈಡೇರಿಸ್ದಂಗೆಲ್ಲ ಮತ್ತೆ 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 ಬರ್ತಾ ಹೋಗುತ್ತದ. ಮತ್ತೆ ಇನ್ನೊಂದು ಭಾಗವತಂದಲ್ಲಿ ಹೇಳೋದು ತಥೋಪಿ ಆಶಾ ದುರತ್ರಯಾತ್ ಅಂತಾರವ್ರು. ಏನು? ಯಾವ್ದಪ್ಪ ನಿನಗೆ ಬಹಳ ದೊಡ್ಡದು ಕಾಣಿಸ್ತಕ್ಕಂಥದ್ದೇನು ನಿನಗೆ? ಬೃಹತ್ವಾದ ಗುಡ್ಡ. ಗುಡ್ಡದಕ್ಕಿಂತ ದೊಡ್ಡದು ಸಾಗರ. ಸಾಗರಕ್ಕಿಂತ ದೊಡ್ಡದು ಪೃಥ್ವಿ. ಪೃಥ್ವಿಗಿಂತ ದೊಡ್ಡದು ಆಕಾಶ. ಆಕಾಶಕ್ಕಿಂತ ದೊಡ್ಡದು ಬ್ರಹ್ಮಾಂಡ. ಅದಕ್ಕಿಂತ ದೊಡ್ಡದು ಕಾಸ್ಮಾಸ್ ಅಂತೀವಿ. ಆದ್ರೆ ಆ ಒಂದು ಬ್ರಹ್ಮಾಂಡದಕ್ಕಿಂತ ದೊಡ್ಡದು ಕಾಸ್ಮಾಸ್ ಇದ್ರೆ ಆ ಕಾಸ್ಮಾಸ್ಗಿಂತ ದೊಡ್ಡದು ನಮ್ಮ ಲೋಭ, ಆಸೆಯ ಏನು ದೊಡ್ಡ ಪ್ರಮಾಣದಲ್ಲಿ ಇರುತ್ತಲ್ಲ ಲೋಭ, ಅದು. ಸೊ ಆಸೆಯ ಚಕ್ಕರ್ನಲ್ಲಿ ಒಳಗಾಯ್ತು ಅಂದ್ರೆ ಈ ಶಾಸ್ತ್ರದ ಹೇಳಿದ್ ಮಾತ್ರ ಅದೇನಿದೆ ಅದೆಲ್ಲ ಹೇಳಿದ್ದೀನಿ ನಾನು ನಿಮಗೆ. ಅದನ್ನು ಕೂಡ ಕೃಷ್ಣ ಪರಮಾತ್ಮ ಕೂಡ 2ನೇ ಶ್ಲೋಕದಲ್ಲಿ 2ನೇ ಚಾಪ್ಟರ್ ಅಲ್ಲಿ 62ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರಲ್ಲ, ಆಸೆಯಿಂದ ಅದು ಈಡೇರಿತು ಅಂದ್ರೆ ನಿಮಗೆ ಮದ ಬರುತ್ತೆ, ಇದು ಈಡೇರ್ಲಿಲ್ಲ ಅಂದ್ರೆ ಕೋಪ ಬರುತ್ತೆ, ಮತ್ತೆ ಅದೇ ರೀತಿ ನಿಮಗೆ ಈರ್ಷ್ಯ ಬರುತ್ತೆ. ನಿಮಗ್ ಬರದೆ ಬೇರೆಯವ್ರಿಗೆ ಬಂತಂದ್ರೆ ಈರ್ಷ್ಯ ಬರುತ್ತೆ. ಸೊ ಹೀಗೆ ಆಸೆಯಿಂದ ಆಗ್ತಕ್ಕಂಥದ್ದು ಬರೀ ಅನಾಹುತ. ನಿಮಗೇನು ಕರ್ಮದ ಪ್ರಕಾರ ಪ್ರಾಪ್ತಿ ಇದೆಯೋ ಅದು ನಿಮಗೆ ಬಂದೇ ಬರುತ್ತೆ. ಅದರ ಸಲುವಾಗಿ ನೀವು ಸಾಕ್ಷಿ ರೂಪದಲ್ಲಿ ಇದ್ದು ನೀವು ಜೀವನ ಮಾಡಿ ನೆಮ್ಮದಿಯಿಂದ, ನಿಮಗೆ ಇಲ್ಲಿ ಕೂಡ ಸಮೃದ್ಧಿ ಇರುತ್ತೆ, ಮತ್ತೆ ಕೊನೆಗಾಲಕ್ಕೆ ನೀವು ಮಾಡಿರ್ತಕ್ಕಂಥದ್ದು ಪರಮಾತ್ಮ ಹೇಳಿದ ಪ್ರಕಾರ ನೀವು ಜೀವನ ಮಾಡಿದಿರಿ, ನಿಮಗೆ ಅದರಲ್ಲಿ ಮುಕ್ತಿನೂ ಇರುತ್ತೆ. ಸೊ ಇದು ವಿಚಾರ. ಇನ್ನೇನಾದ್ರೂ ಪ್ರಶ್ನೆ ಇದೆ ಇದ್ರ ವಿಷಯಕ್ಕೆ? ಸೊರಟೂರವರು ನೀವು ಮತ್ತೆ ನೀವು ಕೇಳಿ. ಕ್ಲಾರಿಫಿಕೇಶನ್ ಆಯ್ತು ಇಲ್ಲ ಅಷ್ಟೇ ಹೇಳಿ. ಓಕೆ. ಹಲೋ 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 ಸೋಮಲಿಂಗ್ ಪೂಜಾರ್ ಅಂತ ಇದೆ. ನಿಮ್ ಬಗ್ಗೆ ಕೇಳಬೇಕನ? ನಿಮ್ ಹೆಸರು ಬಂತಲ್ಲ, ಸೋಮಲಿಂಗ್ ಪೂಜಾರ್ ಅಂತ ಐತಿ ಅಂತ ಹೇಳಕತ್ತಾರ. ಹಲೋ ಹಲೋ ಕೇಳಬೇಕು. ಅಲ್ಲ, ನೀವು ಕ್ವಶನ್ ಕೇಳಿದ್ರಾ? ನಿಮಗೆ ಕೇಳ್ಬೇಕಂತಿದ್ಯಾ? ಇಲ್ವಾ? ಓಕೆ, ಆಯ್ತು. ಯಾಕಂದ್ರೆ ಇಲ್ಲಿ ಬಂತು, ಅದು ನಿಮ್ಮ ಹೆಸರು ಬಂತು, ಅದಕ್ಕೆ. ಓಕೆ. ಹಲೋ, ಹರಿ ಓಂ ಸರ್. ಹರಿ ಓಂ ಸೊಟ್ಟದವ್ರೆ. ಹರಿ ಓಂ ಸರ್. ಬಹಳ ಚೆನ್ನಾಗಿ ವಿವರಣೆ ಹೇಳಿದ್ರಿ ಸರ್. ಬಹಳ ಅಗ್ರಿ ಕ್ಲಿಯರ್ ಆಗಿ ಎಲ್ಲರಿಗೂ ಅದು ಅರ್ಥ ಆಗಂಗೆ ಹೇಳಿದ್ರಿ ತಾವು. ನಾವು ಅಜ್ಞಾನದಿಂದ ಬಾಹ್ಯವಾಗಿದ್ದು ನಾನು ಮಾಡ್ತೇನೆ ಅನ್ನೋದಕ್ಕೆ ಸಿಕ್ಕೊಂಡ್ಬಿಡ್ತೀವಿ. ಬಾಹ್ಯವಾಗಿ ಏನೇ ಮಾಡೋದು ಪರಮಾತ್ಮಂದು ಭಗವಂತಂದು ಅಂತಂದು ತಾವು ಹೇಳಿದ ರೀತಿಯಿಂದ ನಿಮ್ಮ ಪ್ರಜ್ಞೆಯಲ್ಲಿ ಇಟ್ಟುಕೊಂಡು ಸಾಕ್ಷಿ ಸ್ಥಾನದಲ್ಲಿ ಯಾವಾಗ್ಲೂ ಇದು ಮಾಡಿದ್ರೆ ತಾವು ಹೇಳಿದಂಗೆ ಸುಖ, ಶಾಂತಿ, ನೆಮ್ಮದಿ ಖಂಡಿತ ಸಿಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬಿಸ್ತೇನ್ರಿ. ತಮಗೆ ಹಾರ್ದಿಕ ಅಭಿನಂದನೆಗಳು. ಧನ್ಯವಾದ. ಓಕೆ ರೀ, ನಮಸ್ಕಾರ ರೀ.
ಹಲೋ ಹಲೋ ರಾಘವೇಂದ್ರ ಕೆಲವು ಹಲೋ ಹಾ ಹೇಳ್ರಣ್ಣ ಸೋಟೂರ್ ಅವ್ರು ಹೇಳ್ರಿ. ಹರಿ ಓಂ. ಹರಿ ಓಂ. ಹರಿ ಓಂ ಸರ್, ನಂದು ಹೇಳಿದ್ನಲ್ಲ ಸರ್ ತಮಗೆ ಅಭಿನಂದನೆ ಹೇಳಿ ಮುಗಿಸಿದ್ದೇನೆ. ಮತ್ತೆ ಬಂತು ಅದಕ್ಕೆ. ಓಕೆ ಮತ್ತೆ ಬಂತ್ರಿ? ಹೌದೌದು. ಮೆನಿ ಥ್ಯಾಂಕ್ಸ್. ಬಹಳ ಚೆನ್ನಾಗಿ ಹೇಳ್ತಾ ಇದ್ರಿ. ಯಾವಾಗಲೂ ನಾವು ನಮ್ಮ ಪ್ರಜ್ಞೆಯನ್ನು ನಮ್ಮ ಸಾಕ್ಷಿ ಸ್ಥಾನದಲ್ಲಿ ಇಟ್ಟುಕೊಂಡು ಜೀವನ ಮಾಡುವುದು ಅದೇ ಒಂದು ಶ್ರೇಷ್ಠತೆ, ಶ್ರೇಯಸ್ಸಿ ಕಾರಣ. ನಮಗೆ ಅನಂತ ವಂದನೆಗಳು ಸರ್. ನಮಸ್ಕಾರ. ಹರಿ ಓಂ. ಹರಿ ಓಂ. ಹರಿ ಓಂ. ಮತ್ತೆ ಬೇರೆ ಯಾರಿಗಾದ್ರೂ ಇದೆಯಾ? ನಾಳೆ ಭಾನುವಾರ ಪ್ರಯುಕ್ತ ಪಾಠ ಇರೋದಿಲ್ಲ. ಸೊ ನೀವು ಮನೆಯಲ್ಲಿ ಏನ್ ನಿಮ್ದು ಅಭ್ಯಾಸ ಮಾಡೋದಿದೆ, ಆಮೇಲೆ ಸಾಧನೆ ಮಾಡೋದಿದೆ, ಅದೆಲ್ಲ ಮಾಡ್ಕೊಳ್ಳಿ. ಮತ್ತೆ ಸೋಮವಾರ ಭೇಟಿ ಆಗೋಣ. ಸೊ ಇಲ್ಲಿಗೆ ಮುಕ್ತಾಯ ಮಾಡಾಗಾದ್ರೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಪರಮಾತ್ಮನಲ್ಲಿ ಅನಂತ ಧನ್ಯವಾದಗಳು. ನಿನ್ನ ಈ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಪರಮಾತ್ಮ. ನಿನ್ನ ರಕ್ಷಣೆ, ನಿನ್ನ ಜ್ಞಾನಾರ್ಜನೆ, ನಿನ್ನ ಪ್ರೀತಿ, ನಿನ್ನ ಅನುಕಂಪ. ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಹರಿ ಓಂ ತತ್ಸತ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಹರಿ ಓಂ.